ओम भद्रकर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागं सस्तनोभिः व्यशेम देवहितैर्यदायुः। ओम शांति शांति शांति। ओम नमो ब्रह्मादिभ्यो ब्रह्मविद्या संप्रदाय कर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुं वन्दे तं सच्चिदानन्दं यतिवर्यं महामतिं। वेदवेदान्तसारथ्यं सद्गुरुं प्रणतोऽस्म्यहं। सदाहं सम्प्रदायज्ञं संयमेन्द्रं सदाश्रयं सद्गुरो सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अजीः भगवो ब्रह्म। ಏನಾಗಿತ್ತು, ಸ್ವಯಂ ಜ್ಯೋತಿಷ್ಕದ ವಿಚಾರದಲ್ಲಿ ಚರ್ಚೆ ನಡೀತಿತ್ತು. ಮನಸ್ಸೆಂಬ ಉಪಾಧಿಯಿಂದ ಕೂಡಿಕೊಂಡದ್ದಾದರೆ ಸ್ವಪ್ನ ಕಾಲದಲ್ಲಿ ಕ್ಷೇತ್ರಜ್ಞನು ಸ್ವಯಂ ಜ್ಯೋತಿ ಅನ್ನೋದು ಹಾರೋಗುತ್ತಲ್ಲ ಅಂತ. ಸ್ವಯಂ ಜ್ಯೋತಿ ಅನ್ನೋ ಶಬ್ದ ತಾನೇ ಸ್ವತಃ ಅರಿವಿನ ಸ್ವರೂಪ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ. ಆದರೆ ಕನಸಿನಲ್ಲಿ ಮನಸ್ಸಿನ ಜೊತೆ ಸೇರ್ಕೊಂಡು ನೋಡ್ತಾನೆ ಅಂದರೆ ಇನ್ನೊಂದರ ಅವಶ್ಯಕತೆ ಬಂತಲ್ಲ. ಇನ್ನೊಂದರ ಅವಶ್ಯಕತೆ ಬಂದಾಗ ಇವನು ಹ್ಯಾಕೆ ಸ್ವಯಂ ಜ್ಯೋತಿ ಅಂತಾದ? ಯಾವುದರ ಅಪೇಕ್ಷೆನೂ ಇಲ್ಲದೇ ಇರೋಗ್ತಾನೆ ಅವನಿಗೆ ಸ್ವಯಂ ಜ್ಯೋತಿ ಅಂತ ಹೇಳೋದು ಅಂತ ಬಂತು. ಇಲ್ಲಪ್ಪ, ಶ್ರುತಿಯ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ ಇದೊಂದು ಭ್ರಾಂತಿ ನಿನಗೆ ಆಗ್ತಾ ಇದೆ. ಯಾರಿಗಾದರೂ ಆಗ್ಬೋದು. ಈ ರೀತಿ ಬಂದರೆ ಆತ್ಮನು ಮನಸ್ಸಿನ ಸಹಿತವಾಗಿ ಮನಸ್ಸಿನದೊಡನೆ ಕೂಡಿಕೊಂಡಾಗ ಉಳಿದ ವಿಷಯಗಳನ್ನು ಬೆಳಗೋದಾದರೆ ಮನಸ್ಸನ್ನು ಬೆಳಗ್ತಾ ಇದ್ದಾನೆ. ಮನಸ್ಸಿನ ಎಲ್ಲ ಹರಿದಾಟವೂ ಆತ್ಮನಿಗೆ ಗೊತ್ತಾಗ್ತಾ ಇರೋದು. ಈಗ ಮನಸ್ಸು ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿಲ್ಲ, ಭಾರಿ ದುಃಖ ಆಗ್ತಾ ಇದೆ, ತುಂಬ ಆನಂದವಾಗ್ತಾ ಇದೆ, ಇದೆಲ್ಲ ಯಾರಿಗೆ ಗೊತ್ತಾಗ್ತಾ ಇದೆ? ಅದನ್ನು ಮನಸ್ಸಿಗೇನು ಗೊತ್ತಾಗಲ್ಲ. ಮನಸ್ಸಿನ ಜೊತೆ ಸೇರಿಕೊಂಡು ಹೊರಗಿನ ವಿಚಾರಗಳನ್ನು ಅರಿತಾನೆ, ಅದರ ಮನಸ್ಸನ್ನು ಅರಿತಾ ಇದ್ದಾನೆ ಆತ್ಮ. ಹಾಗೆ ಶ್ರುತಿಯ ಅರ್ಥವನ್ನು ತಿಳ್ಕೊಳ್ಳದೆ ಇರೋದ್ರಿಂದ ನಿನಗೆ ಈ ರೀತಿಯ ಭ್ರಾಂತಿ ಉಂಟಾಗಿದೆ ಅಂತ ಹೇಳಿದರು. ಏಕೆಂದರೆ ಸ್ವಯಂ ಜ್ಯೋತಿಷ್ವಾದಿ ಎಲ್ಲ ವ್ಯವಹಾರವೂ ಕೂಡ ಮೋಕ್ಷದವರೆಗಿರುವ ಎಲ್ಲ ವ್ಯವಹಾರವೂ ಕೂಡ ಅದು ಅವಿದ್ಯಾ ವಿಷಯವಾದದ್ದೇ. ಅದು ಯಾವುದೇ ಒಂದು ವ್ಯವಹಾರ ಅಂತ ಹೇಳೋದಾದರೆ ಆತ್ಮನ ಬಗ್ಗೆ ಏನಾದರೂ ಹೇಳಿ, ಪ್ರಪಂಚದ ವಿಷಯವನ್ನಾದರೂ ಹೇಳಿ, ಮನಸ್ಸೇ ಮೊದಲಾದ ಉಪಾಧಿಯಿಂದ ಸೇರ್ಕೊಂಡಾಗಲೇ ಹೇಳಕ್ಕಾಗೋದು. ವ್ಯವಹಾರ ಅಂದ್ರೇನು? ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ, ನಿವೃತ್ತಿ. ಮನಸ್ಸಿನಲ್ಲಿ ಆ ರೀತಿಯಾದ ಒಂದು ಪ್ರತ್ಯಯ ಉಂಟಾಗೋದು, ಅದನ್ನು ಇಂದ್ರಿಯಾದಿಗಳ ಮುಖಾಂತರ ಹೊರಹಾಕೋದು, ಅದಕ್ಕೆ ತಕ್ಕಂತೆ ಪ್ರವೃತ್ತಿ ಮಾಡೋದು ಅಥವಾ ನಿವೃತ್ತಿ ಆಗೋದು. ಇಷ್ಟೇ ತಾನೇ ವ್ಯವಹಾರ ನಡೀತಾ ಇರೋದು. ಈಗ ಆತ್ಮನು ಸ್ವಯಂ ಜ್ಯೋತಿಯಾಗಿದ್ದಾನೆ ಅನ್ನೋದು ಕೂಡ ಮನಸ್ಸಿನ ಒಂದು ಪ್ರತ್ಯಯವೇ, ಅದು ಮನಸ್ಸಿನ ವ್ಯವಹಾರವೇ. ಅದಕ್ಕೆ ಮನಸ್ಸಿನ ಸಂಬಂಧವಿಲ್ಲದ ಸುಷುಪ್ತಿಯಲ್ಲಿ ಈ ಯಾವ ವ್ಯವಹಾರವೂ ಇರಲ್ಲ. ಕೇವಲ ಸುಷುಪ್ತಿ, ತನಿ ನಿದ್ರೆ, ಡೀಪ್ ಸ್ಲೀಪ್, ಅಲ್ಲಿ ಮನಸ್ಸಿನ ಸಂಬಂಧ ಇರಲ್ಲ. ಯಾವ ಪ್ರತ್ಯಯಗಳು ಹೇಳಲ್ಲ. ಯಾವ ಪ್ರತ್ಯಯಗಳು ಹೇಳದೇ ಇರೋದ್ರಿಂದ ಯಾವ ವ್ಯವಹಾರವೂ ಇಲ್ಲ. ಅಲ್ಲಿ ನಾನಿದ್ದೀನಿ ಅಂತಿಲ್ಲ, ನಾನಿಲ್ಲ ಅಂತಿಲ್ಲ. ಪ್ರಪಂಚ ಇದೆ ಅಂತಿಲ್ಲ, ಇಲ್ಲ ಅಂತಿಲ್ಲ. ಏನೋ ಬೇಕು ಅಂತಿಲ್ಲ, ಬೇಕಿಲ್ಲ ಅಂತಿಲ್ಲ. ಏನೋ ಬೇಡ ಅಂತಿಲ್ಲ, ಬೇಡ ಇಲ್ಲ ಅನ್ನೋದು ಇಲ್ಲ. ಯಾವ ರೀತಿಯಾದ ದ್ವೈತಕ್ಕೂ ಅಲ್ಲಿ ಅವಕಾಶ ಇಲ್ಲ ಅಲ್ವಾ? ವ್ಯವಹಾರ ಅಂತ ಶುರುವಾಗೋದಾದರೆ ಅಲ್ಲಿ ಈ ಆತ್ಮನು ಹೀಗಿದ್ದಾನೆ, ಹಾಗಿದ್ದಾನೆ ಅನ್ನೋ ಎಲ್ಲವನ್ನೂ ಕೂಡ ಹೀಗೆ ಯಾವುದೋ ಇದೆಯಲ್ಲ, ಇದಿದೆ ಅಂತ ಇಟ್ಕೊಂಡು ಹೀಗೆ ಆತ್ಮನು ಇಲ್ಲ ಅಂತ ಹೇಳಕ್ಕೆ ಅವನು ಹಾಗಿದ್ದಾನೆ ಅಂತ ಹೇಳ್ತಾ ಇರೋದು. ಆತ್ಮನು ಒಬ್ಬ, ಅವನು ಇದಕ್ಕಿಂತ ಬೇರೆಯಾಗಿದ್ದಾನೆ, ಅವನು ಹೀಗಿದ್ದಾನೆ ಅಂತ ಹೇಳ್ತಾ ಇಲ್ಲ. ದ್ವೈತದ ಸಂಬಂಧವಿಲ್ಲ ಅಂತ ಹೇಳೋದಕ್ಕೆ ಹಾಗೆ ಹೇಳೋದೇ ಹೊರತು ಅವನು ಸ್ವಯಂ ಜ್ಯೋತಿಯಾಗಿದ್ದಾನೆ ಅಂತ ಹೇಳೋದು. ಇಲ್ಲಿರೋದು ಯಾವುದಕ್ಕೂ ಸ್ವಯಂ ಅರಿವಿನ ಸ್ವಭಾವ ಅನ್ನೋದಿಲ್ಲ ಅಂತ ಹೇಳೋದಕ್ಕೆ. ಅವನಿಗೆ ಅರಿವಿನ ಅವನು ಅರಿವು ಅನ್ನೋದೊಂದು ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇರ್ತಾನೆ ಅಂತ ಹೇಳಕ್ಕಲ್ಲ.
ಎಲ್ಲ ವ್ಯವಹಾರವು ಮನಸ್ಸೆಂಬ ಉಪಾಧಿಯಿಂದ ಕೂಡಿಕೊಂಡಾಗ ಆಗತ್ತೆ ಹೊರತು ಇಲ್ಲ ಅಂದರೆ ಯಾವ ವ್ಯವಹಾರವನ್ನು ತೋರ್ಸೋಕ್ಕೆ ಬರಲ್ಲ. ಆದ್ದರಿಂದ ಆ ಶ್ರುತಿಗಳು ಕೂಡ ಎಲ್ಲಿ ಇನ್ನೊಂದು ಇರುವಂತೆ ಕಾಣುತ್ತದೋ ಅಲ್ಲಿ ಒಬ್ಬನು ಇನ್ನೊಂದನ್ನು ನೋಡುತ್ತಾನೆ, ಇನ್ನೊಂದನ್ನು ಕೇಳುತ್ತಾನೆ, ಇನ್ನೊಂದನ್ನು ಮೂಸುತ್ತಾನೆ, ಇನ್ನೊಂದನ್ನು ಮುಟ್ಟುತ್ತಾನೆ. ಆದರೆ ಎಲ್ಲಿಯವನಿಗೆ ಎಲ್ಲವೂ ಆತ್ಮನೇ ಆಗಿ ತೋರಿ ಬರುತ್ತದೋ ಅಲ್ಲಿ ಯಾರು ಯಾವುದರಿಂದ ಏನನ್ನು ನೋಡುತ್ತಾನೆ, ಯಾರು ಯಾವುದರಿಂದ ಏನನ್ನು ಕೇಳುತ್ತಾನೆ ಅಂಥೇಳಿ ಆಕ್ಷೇಪ ಮಾಡ್ತಾ ಇದೆ ಶ್ರುತಿ. ಎಲ್ಲಿ ನಿನಗೆ ಇನ್ನೊಂದು ಇರುವಂತೆ ಅಂದರೆ ಇನ್ನೊಂದನ್ನು ತೋರಿಸುವುದಕ್ಕೆ ಬೇಕಾದಂತಹ ಒಂದು ಉಪಾಧಿ ಅನ್ನೋದು ಇರುತ್ತೋ. ಈಗ ಕನ್ನಡಿಯನ್ನು ಉಪಾಧಿಯನ್ನು ಇಟ್ಕೊಂಡಾಗ ನಾನೇ ಎರಡಾಗಿ ತೋರ್ತೀನಿ. ಅದು ಒಂದು, ಇದು ಎರಡು, ಅಥವಾ ಇದು ಒಂದು ಅದು ಎರಡು. ಅದು ಎರಡು ಅಂತ ಹೇಳ್ಬೋದಾ ಅದನ್ನ? ಇದು ಒಂದು ಅಂತ ಇಟ್ಕೊಂಡಾಗ ಅದನ್ನ ಎರಡು ಅಂತ ಹೇಳಬೇಕು. ಒಂದು ಮಧ್ಯದಲ್ಲಿ ಒಂದು ಉಪಾಧಿ ತೋರು ಬಂದಾಗ ನನ್ನನ್ನೇ ಅದು ಇನ್ನೊಂದು ರೂಪದಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನಾನು ಇದನ್ನು ಒಂದು ಅಂತ ಇಟ್ಕೊಂಡಾಗ ಅದು ಎರಡು ಅಂತ ಹೇಳಬೇಕು. ಆದರೆ ಆ ಉಪಾಧಿಯನ್ನು ತೆಗೆದ್ರೆ ನಾನು ಎರಡೇನಿಲ್ಲಪ್ಪ, ಅದು ಕೇವಲ ತೋರಿಕೆ. ಇನ್ನೊಂದು ಇರುವಂತೆ ಇರುತ್ತದ. ಈಗ ನಾನೇ ನನ್ನನ್ನೇ ನೋಡ್ಕೋತಾ ಇದ್ದೀನಿ, ಹೇಳ್ಬೋದ ಈ ಶಬ್ದವನ್ನ? ಆದರೆ ಕನ್ನಡಿಯಲ್ಲಿ ನೋಡ್ಕೋತೀಯೋ ಇಲ್ವೋ? ಯಾರು ನೋಡ್ಕೊಳ್ಳೋದು? ಯಾರು ನೋಡೋದು? ನಾನೇ ನನ್ನನ್ನೇ ನನ್ನಿಂದಲೇ ನೋಡೋಕ್ಕಾಗತ್ತಾ? ಆಗ್ತಾ ಇದೆ. ಅದು ಸತ್ಯವಾದ ವ್ಯವಹಾರ ಅಂತ ಹೇಳಬೇಕಾ? ಇಲ್ಲ. ಹಾಗೆ ಮನಸ್ಸು ಅನ್ನೋ ಒಂದು ಉಪಾಧಿ ಮಧ್ಯದಲ್ಲಿ ಬಂದಾಗ, ಅದಿದೆ ಅಂತ ಅಂದ್ಕೊಂಡಾಗ, ಆಗ ಕೇವಲ ಚಿನ್ಮಾತ್ರ ಸ್ವರೂಪನಾದ ಪರಮಾತ್ಮನನ್ನೇ ಅನೇಕವಾಗಿ ನೋಡ್ತೀವಿ. ಆ ವ್ಯವಹಾರ ಬರ್ತಾ ಇದೆ, ಏನು ಮಾಡೋಕ್ಕಾಗ್ತಾ ಇದೆ. ಆಯ್ತಾ? ಎಲ್ಲಿ ಈತನಿಗೆ ಎಲ್ಲವೂ ಆತ್ಮನಾಗಿಯೇ ಕಂಡು ಬಿಡುತ್ತದೋ ಆಗ ಯಾರು ಯಾವುದರಿಂದ ಏನನ್ನು ನೋಡುತ್ತಾನೆ ಅನ್ನೋ ಶ್ರುತಿಯಾದಿಗಳು ಕೇವಲ ಚಿನ್ಮಾತ್ರ ಸ್ವರೂಪದಾದ ಪರಮಾತ್ಮನಿಗೆ ದ್ವೈತದ ಸಂಪರ್ಕವೇ ಇಲ್ಲ. ದ್ವೈತ ಎಲ್ಲಿ ತೋರಿ ಬರ್ತಾ ಇದೆಯೋ ಅದು ಕೇವಲ ಮನಸ್ಸೆಂಬ ಉಪಾಧಿಯಿಂದಾದ ಭ್ರಾಂತಿಯಷ್ಟೇ. ಮನಸ್ಸೆಂಬ ಉಪಾಧಿಯಿಂದ ಅಂದರೆ ಮನಸ್ಸು ಅನ್ನೋದು ಒಂದು ಭ್ರಾಂತಿನೇ. ಅಲ್ಲಿ ಮನಸ್ಸು ಅಂತ ಒಂದು ಇದೆ, ಅದು ಭ್ರಾಂತಿ ಉಂಟು ಮಾಡುತ್ತೆ ಅಂತಲ್ಲ. ಮನಸ್ಸಿದೆ, ಪ್ರತ್ಯಯಗಳು ಹೇಳ್ತಾ ಇವೆ, ಇವೆಲ್ಲ ಹೀಗಿದೆ ಅನ್ನೋದನ್ನು ಸೇರಿಸ್ಕೊಂಡ ಮನಸ್ಸನ್ನು ಉಪಾಧಿಯನ್ನು ಸೇರಿಸ್ಕೊಂಡು ಭ್ರಾಂತಿ ಅದು. ಆದ್ದರಿಂದ ಈ ಆಶಂಕೆ ನೀನು ಕೇಳಿದೆಯಲ್ಲ, ಮನಸ್ಸು ಅನ್ನೋ ಉಪಾಧಿಯಿಂದ ಕೂಡಿಕೊಂಡಾಗ ಮಾತ್ರ ಸ್ವಪ್ನ ಕಾಲದಲ್ಲಿ ಅವನು ಸ್ವಯಂ ಜ್ಯೋತಿ ಆಗ್ತಾನೆ ಅಂತ ನೀವು ತೋರಿಸಿದ್ರೆ ಅದು ಸರಿ ಹೊಂದಲ್ವಲ್ಲ. ಅವನು ಸ್ವಯಂ ಜ್ಯೋತಿ ತಾನೊಬ್ಬನೇ ಅರಿವಿನ ಸ್ವರೂಪ ಅನ್ನೋದು ಹೊಂದಲ್ವಲ್ಲ. ಮನಸ್ಸು ಅನ್ನೋ ಉಪಾಧಿ ಜೊತೆ ಸೇರ್ಕೊಂಡ್ಬಿಟ್ಟಿದಾನಲ್ಲ ಅಂತ ಅಂದರೆ ಇದು ಬ್ರಹ್ಮವನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರುವಂಥ ಲಕ್ಷಣ. ಇದು ಬ್ರಹ್ಮ ಸ್ವರೂಪವನ್ನು ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅದನ್ನು ಇದ್ದಂತೆ ಅರ್ಥ ಮಾಡ್ಕೊಳ್ಳದೆ ಇರುವಾಗ ಈ ಪ್ರಶ್ನೆ ಎಲ್ಲ ಹೇಳ್ತಾ ಇದೆ. ಎಂದು ಮಂದ ಬ್ರಹ್ಮವಿದರು ಅಂದರೆ ಬ್ರಹ್ಮವನ್ನ ಅಲ್ಪವಾಗಿ ತಿಳ್ಕೊಂಡವರು. ಮಂದ ಬ್ರಹ್ಮ, ದೊಡ್ಡ ಬ್ರಹ್ಮ ಅಂತ ಎರಡು ಬ್ರಹ್ಮ ಇಲ್ಲ. ಎರಡು ಅನ್ನೋದು ಎಲ್ಲೂ ಇಲ್ಲ. ಇಲ್ಲೇ ಇರೋದು ನೋಡ್ತಾ ಇರೋದು ಎರಡು. ಅದರಿಂದ ಅಲ್ಪ ಬ್ರಹ್ಮವನ್ನು ಅಂದರೆ ಬ್ರಹ್ಮವನ್ನ ಪರಿಚ್ಛಿನ್ನವಾಗಿದೆ ಅಂತ ತಿಳ್ಕೊಂಡವರು. ಅದ್ವಿತೀಯವಾದ ಅನಂತವಾದ ಬ್ರಹ್ಮವನ್ನು ತಿಳ್ಕೊಂಡಂಥವ್ರಿಗೆ ಈ ರೀತಿಯಾದಂತಹ ಇದು ಹೇಳಲ್ಲ. ಏಕಾತ್ಮವನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಈ ಪ್ರಶ್ನೆಗಳೇ ಹೇಳಲ್ಲ ಅಂತ. ಆಗಲಿ ನನ್ವೇವಂ ಸತಿ ಅತ್ರಾಯಂ ಪುರುಷಃ ಸ್ವಯಂ ಜ್ಯೋತಿಃ ಇತಿ ವಿಶೇಷಣಂ ಅನರ್ಥಕಂ ಭವತಿ. ಅಲ್ಲ ಸ್ವಾಮಿ, ಹೀಗೆ ಹೇಳಿಬಿಟ್ರೆ ನೀವು ಮನಸ್ಸು ಅನ್ನೋ ಒಂದು ಉಪಾಧಿಯಿಂದೊಡಗೂಡಿದಾಗ ಅವನು ಸ್ವಯಂ ಜ್ಯೋತಿಯಾಗಿರ್ತಾನೆ ಅಂತ ನೀವು ಹೇಳಿದ್ಬಿಟ್ರೆ, ಇಲ್ಲಿ ಈ ಪುರುಷನು ಸ್ವಯಂ ಜ್ಯೋತಿಯಾಗಿರುತ್ತಾನೆ ಅಂತ ಈ ಪುರುಷನಿಗೆ ವಿಶೇಷಣ ಕೊಡ್ತಾ ಇದೆಯಲ್ಲ. ಸ್ವಯಂ ಜ್ಯೋತಿದ ಇದನ್ನ ಪುರುಷನಿಗೆ ಕೊಡ್ತಾ ಇದೆಯಲ್ಲ. ಕನಸಿನ ನೋಡಿ 3ನೇ ಟಿಪ್ಪಣಿ, ಕನಸಿನಲ್ಲಿ ಆತ್ಮನು ಮನಸ್ಸಿನೊಡನೆಯೇ ಇದ್ದರೆ ಆತ್ಮನು ಅಲ್ಲಿ ಸ್ವಯಂ ಜ್ಯೋತಿಯಾಗಿರುವನು ಎಂದು ಶ್ರುತಿಯಲ್ಲಿ ಹೇಳಿರುವುದು ಹೇಗೆ? ಅಲ್ಲಿ ಆತ್ಮನಿಗೆ ವಿಶೇಷಣವಾಗಿ ಸ್ವಯಂ ಜ್ಯೋತಿ ಅಂತ ಹೇಳ್ತಾ ಇದೆಯೇ ಹೊರತು ಹೀಗೆ ಹೇಳ್ಬೋದಾಗಿತ್ತಲ್ಲ, ಆತ್ಮನು ಮನಸ್ಸಿನೊಡನೆ ಸೇರಿಕೊಂಡಾಗ ಅವನು ಸ್ವಯಂ ಜ್ಯೋತಿಯಾಗುತ್ತಾನೆ ಅಂತ ಹೇಳ್ಬೋದಾಗಿತ್ತಲ್ಲ. ಅದು ಬಿಟ್ಟು ಪುರುಷನು ಅತ್ರ ಅಂದರೆ ಇಲ್ಲಿ ಈ ಸ್ವಪ್ನ ಕಾಲದಲ್ಲಿ ಅಯಂ ಪುರುಷ, ಈ ಪುರುಷನು ಆತ್ಮನು ಜೀವನು ಸ್ವಯಂ ಜ್ಯೋತಿಯಾಗಿರುತ್ತಾನೆ ಅಂತ ವಿಶೇಷಣವನ್ನು ಹೇಳ್ತಾ ಇದೆಯಲ್ಲ, ಇದು ವೇಸ್ಟ್ ಆಗುತ್ತಲ್ವಾ, ಹೊಂದಲ್ಲ ಅಲ್ವಾ ಅಂತ. ಅನರ್ಥಕಂ ಅಂದರೆ ವ್ಯರ್ಥವಾಗತ್ತೆ. ಹೀಗೆ ಹೇಳಿದ್ದೆ ವೇಸ್ಟ್ ಆಗೋಗುತ್ತೆ ಅಂದರೆ ಅತ್ರೋಚ್ಯತೆ.
ಇದೇನು ಮಹಾ ಅಲ್ಲಿ ಐತರೇಯದಲ್ಲಿ ಹೇಳಿದ್ರಲ್ಲ ಅದೇ ತರ ಹೇಳ್ತಾರೆ ಇಲ್ಲೋ ಐತರೇಯ ಉಪನಿಷತ್ತಲ್ಲಿ ಅದೇನು ಮಹಾ ನೀನು ಮಾಡಿದ್ದು ಇದು ಆಕ್ಷೇಪ. ಆತ್ಮನು ತಲೆಯನ್ನು ಸೀಳ್ಕೊಂಡು ಬರೋದು ಅನ್ನೋದು ಹೊಂದಲ್ವಲ್ಲ. ಸರ್ವಜ್ಞನು ಸರ್ವಶಕ್ತನು ಸರ್ವವ್ಯಾಪಕನು ಆದ ಆತ್ಮನು ಯಾವುದೋ ಒಂದು ಜಾಗವನ್ನ ಬೈತಲೆಯನ್ನು ಸೀಳ್ಕೊಂಡು ಒಳಗೆ ಬಂದ ಅನ್ನೋದು ಹೊಂದಲ್ವಲ್ಲ. ಅವನು ಎಲ್ಲ ಕಡೆ ಇದ್ದೇ ಬಿಟ್ಟಿದ ಅನ್ನೋದು. ಆದರೆ ಇದು ಒಂದೇ ಏನು ಹೊಂದೇ ಇರೋದು ಬೇಕಾದಷ್ಟಿದೆ ಇದ್ರಲ್ಲ. ಇಲ್ಲೋ ಹಾಗೆ ಹೇಳ್ತಾ ಇದ್ದಾರೆ. ಅತ್ರೋಚ್ಯತೆ ಇಲ್ಲಿ ಹೇಳ್ತೀವಿ ಕೇಳು. ಅತ್ಯಲ್ಪಮಿದ ಮುಚ್ಯತೆ ನೀನು ಹೇಳ್ತಾರ ತುಂಬಾ ಕಡಿಮೆ ಆಯ್ತು ಆಕ್ಷೇಪ. ಇನ್ನೂ ಆಕ್ಷೇಪ ತೋರಿಸ್ತೀನಿ ನೋಡಿ ನಾನು. ಏನು ಅಂದ್ರೆ ಯೇಷೋ ಅಂತರ್ಹೃದಯೇ ಆಕಾಶ ಹೃದಯ ಆಕಾಶ ತಸ್ಮಿನ್ ಛೇದೆ ಅಂತರ್ಹೃದಯ ಪರಿಚ್ಛೇದೆ ಸುತರಾಂ ಸ್ವಯಂ ಜ್ಯೋತಿಷ್ಟ್ವಂ ಬಾಧ್ಯೇತ. ನೀನು ಹೇಳಿದ್ ತುಂಬಾ ಕಡಿಮೆ ಆಯ್ತಪ್ಪ. ಬರೀ ಸ್ವಪ್ನದಲ್ಲಿ ಹೇಳ್ಬಿಟ್ಟೆ ನೀನು. ನೋಡು ನಿದ್ರೆಯಲ್ಲಿ ತನಿ ನಿದ್ರೆಯಲ್ಲಿ ಡೀಪ್ ಸ್ಲೀಪ್ ಅಂತ ಯಾವ್ದನ್ನ ಹೇಳುತ್ತೆ ಅಲ್ಲೇ ಆ ವಿಚಾರವನ್ನು ಹೇಳೋವಾಗಲೂ ಈ ಹೃದಯದ ಒಳಗಡೆ ಇರುವಂತಹ ಒಂದು ಆಕಾಶ ಇದೆಯಲ್ಲ, ಅಂತರ್ ಹೃದಯ ಆಕಾಶ, ಹೃದಯದ ಒಳಗೆ ಒಂದು ಆಕಾಶ ಇದೆ. ಆಕಾಶ ಅಂದ್ರೆ ಖಾಲಿ ಜಾಗ. ಇದು ಹೃದಯ ಅನ್ನೋವಾಗ ಮನಸ್ಸಿಗೆ ಹೇಳ್ತಾ ಇರೋದು. ಖಾಲಿ ಜಾಗ ಅಂದ್ರೆ ಈ ಮಾಂಸಪಿಂಡದ ಒಳಗಿರುವ ಖಾಲಿ ಜಾಗ ಅಂತಲ್ಲ. ಎಲ್ಲಿ ಪ್ರತ್ಯಯಗಳು ಎದ್ಕೋತಾ ಇದೆಯೋ ಪ್ರತ್ಯಯಗಳ ಏಳುವಿಕೆಗೆ ಕಾರಣವಾದಂತಹ ಜಾಗ ಅದು ಶ್ರುತಿ ಪ್ರತ್ಯಕ್ಷವಾದ ಶಾಸ್ತ್ರ ಪ್ರತ್ಯಕ್ಷವಾದ ಆಕಾಶ. ಇದನ್ನು ನಾವು ಭೌತಿಕವಾಗಿ ತೋರ್ಸೋಕ್ಕಾಗದೇ ಇರಬಹುದು. ಆದರೆ ಹೃದಯದಲ್ಲಿ ಒಂದು ವೇದನೆಗಳಾಗುತ್ತೋ ಇಲ್ವೋ? ಆಗುತ್ತೆ. ಹೃದಯವನ್ನ ಕೇವಲ ಮಾಂಸಪಿಂಡ ಅಂತ ಇಟ್ಕೊಳ್ಳೋದಾದ್ರೆ ಸುಖ ದುಃಖಾದಿಗಳಾದಾಗ ಏನೋ ಒಂಥರ ಭಾರ ಆಗುತ್ತಲ್ಲ. ದುಃಖ ಆದ್ರಂತೂ ಚೆನ್ನಾಗಿ ಗೊತ್ತಾಗತ್ತೆ. ವಿಪರೀತ ದುಃಖ ಆದಾಗ ಹೃದಯ ಭಾರವಂತ ಅನ್ಸುತ್ತೆ. ಅದು ಎಲ್ಲಿ ಉಂಟಾಗ್ತಾ ಇದೆ? ಅದೊಂದು ಉಂಟಾಗೋಕ್ಕೊಂದು ಜಾಗ ಇರಬೇಕಲ್ಲ. ಅದೊಂದು ಪ್ರತ್ಯಯ ರೂಪದಲ್ಲಿ ಉಂಟಾಗ್ತಾ ಇದೆ. ಹಾಗೊಂದು ವೇದನೆ ಅನುಭವ ಅನ್ನೋದು ಉಂಟಾಗ್ಲಿಲ್ಲ ಅಂದ್ರೆ, ದುಃಖ ಅನುಭವ ಉಂಟಾಗ್ಲಿಲ್ಲ ಅಂದ್ರೆ ಅನುಭವಿಸೋನು ಯಾರೋ? ಅದು ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಪರೀತವಾಗಿ ಚಿಂತನೆ ಮಾಡಿದಾಗ ತಲೆ ವಿಷಯ ಆಗತ್ತೆ ಅಲ್ವಾ? ಇದೆರಡೂ ಸೇರ್ಕೊಂಡ್ಬಿಡುತ್ತಾಗ ಇದೆರಡೂ ನಮಗನ್ನಿಸ್ತಾ ಇದೆ. ಆದರೆ ವಿಪರೀತ ದುಃಖ ಆದಾಗ ವಿಪರೀತ ತಲೆ ಬಿಸಿ ಆಗೋದು, ತಲೆ ಭಾರ ಆಗೋದು, ಹೃದಯ ಭಾರ ಆಗೋದು ಎಲ್ಲ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗೆ ಆ ಜಾಗ ಅಂತ ಇಟ್ಕೊಳ್ಳಿ ಹೃದಯ ಅಂದ್ರೆ. ಎಲ್ಲಿ ಸುಖ ದುಃಖಾದಿ ಪ್ರತ್ಯಯಗಳು ಉಂಟಾಗ್ತಾ ಇದೆಯೋ ಆ ಜಾಗ. ಆ ಅಂತರ್ಹೃದಯ ಆಕಾಶದಲ್ಲಿ ಇವನು ಮಲಗಿಕೊಂಡಿರುತ್ತಾನೆ. ಶೇತೆ ಅಂದ್ರೆ ಮಲಗಿಕೊಂಡಿರುತ್ತಾನೆ ಅಂತಿದೆ. ಅಲ್ಲಿ ನಿಜವಾಗಿ ನೀನು ಹೃದಯವೆಂಬ ಪರಿಚ್ಛೇದವನ್ನ, ನಿದ್ರಾವಸ್ಥೆಗೆ ಹೃದಯವೆಂಬ ಪರಿಚ್ಛೇದವನ್ನ ನೀನೇನಾದ್ರೂ ಹೇಳೋದ? ಪರಿಚ್ಛೇದ ಅಂದ್ರೆ ಒಂದೊಂದು ಜಾಗ, ಒಂದು ಲಿಮಿಟೇಷನ್ ಇರುವಂತಹ ಒಂದಿದು ಹೃದಯ. ಈಗ ಸುಷುಪ್ತಿಯ ಅನುಭವವನ್ನು ನೋಡಿದ್ರೆ ನಾನು ಇಂಥ ಒಂದು ಜಾಗದಲ್ಲಿ ಬಂದು ಮಲ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಆ ಅನುಭವದಲ್ಲಿ ಹಾಗೇನಿಲ್ಲಪ್ಪ. ನಾನು ಇಂಥವನು, ನಾನು ಗಂಡು, ನಾನು ಹೆಣ್ಣು, ನಾನು ಬ್ರಾಹ್ಮಣ, ನಾನು ಇಂಥವನು, ನಾನು ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ, ಈ ಬುದ್ಧಿ ಎಲ್ಲ ಇದೆಯಾ ಅಲ್ಲಿ? ಆದರೆ ಶ್ರುತಿ ಯಾಕೆ ಹೀಗೆ ಹೇಳ್ತಾ ಇದೆ? ಯಾವ ಈತನೋ, ಈ ಆತ್ಮನಿದಾನೋ, ಅಥವಾ ಹೃದಯದ ಒಳಗಿರುವ ಆಕಾಶವಿದೆಯೋ ಅದರಲ್ಲಿ ಬಂದು ಇವನು ಮಲಗಿರುತ್ತಾನೆ ಅಂತ ಹೃದಯದ ಒಳಗಿನ ಪರಿಚ್ಛೇದವನ್ನ ಹೇಳ್ತಾ ಇದೆಯಲ್ಲ, ಅದು ಇನ್ನೂ ಸ್ವಯಂ ಜ್ಯೋತಿಷ್ವಕ್ಕೆ ಬಾಧೆ ಆಗುತ್ತಲ್ಲ. ಸ್ವಯಂ ಜ್ಯೋತಿಷ್ವ ವಿಚಾರವನ್ನ ಶ್ರುತಿ ಹೇಳಕ್ ಹೊರಟಿದೆ. ಹೇಳುತ್ತಿರುವ ಶ್ರುತಿಯೇ ಕನಸಿನಲ್ಲಿ ಮನಸ್ಸಿನೊಡನೆ ಒಳಗೂಡಿರ್ತಾನೆ, ನಿದ್ರೆಯಲ್ಲಿ ಹೃದಯದ ಒಳಗೆ ಮಲಗಿರ್ತಾನೆ, ಹೀಗೆಲ್ಲ ಹೇಳ್ತಾ ಇದೆ. ಹಾಗಿದ್ರೆ ಇನ್ನೂ ಬಾಧೆ ಆಯ್ತಲ್ಲ ಅದು. ಹಾಗೆ ಶ್ರುತಿ ತಾನು ಏನನ್ನು ಹೇಳಕ್ ಹೊರಟಿದ್ಯೋ ಅದನ್ನೇ ಬಾಧೆ ಮಾಡ್ತಾ ಇಲ್ಲ. ತಾನು ಹೇಳುವುದಕ್ಕೆ ಆತ್ಮನೊಬ್ಬನೇ ಸ್ವಯಂ ಜ್ಯೋತಿಯೋ, ಆತ್ಮನೊಬ್ಬನೇ ಯಾವ ಅರಿವಿನ ಸಂಪರ್ಕವಿಲ್ಲದೆ ಸ್ವತಃ ಅರಿವಿನ ಸ್ವರೂಪನಾಗಿದ್ದಾನೆ. ಉಳಿದದ್ದೆಲ್ಲವೂ ಕೂಡ ಬುದ್ಧಿಯವರೆಗೆ, ಮನಸ್ಸಿನವರೆಗೆ ಎಲ್ಲವೂ ಕೂಡ ಆತ್ಮನ ಬೆಳಕಿನಿಂದಲೇ ಬೆಳಗುತ್ತಿದೆ ಅಂತ ತಾನೇ ಹೇಳಕ್ ಹೊರಟಿರೋದು. ಆ ವಿಚಾರವನ್ನು ತಿಳಿಸಕ್ ಹೊರಟು ಶ್ರುತಿ ತಾನೇ ತಪ್ಪು ಹೇಳುತ್ತಾ? ಇಲ್ಲ. ಉಪದೇಶದಲ್ಲಿ ಪ್ರಕಾರದಲ್ಲೇ ತಪ್ಪು ಹೇಳ್ಬಿಟ್ರೆ ಅಂದ್ರೆ ಇದನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ ಬರ್ತಾ ಇಲ್ಲ ಅಂತ ಅರ್ಥವೇ ಹೊರತು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೋಬೇಕೇ ಹೊರತು ಹೀಗೆ ಹೇಳ್ಬಿಟ್ರೆ ತಪ್ಪಾಗತ್ತಲ್ಲ, ಹಾಗೆ ಹೇಳ್ಬಿಟ್ರೆ ತಪ್ಪಾಗತ್ತಲ್ಲ ಅಂದ್ರೆ ಮಾತೆತ್ತಿದ್ರೆ ಏನೋ ತಪ್ಪಾಗೇ ಆಗತ್ತೆ. ಉಪದೇಶವನ್ನ ಗ್ರಹಿಸುವಂತಹ ಇದಿರ್ಬೇಕೇ ಹೊರತು, ಆ ಪ್ರಕಾರವನ್ನು ತಿಳ್ಕೊಂಡಿರ್ಬೇಕೇ ಹೊರತು
ಅದು ಬಿಟ್ಟು ನೀನು ಏನಾದ್ರು ಒಂದು ಮಾತು ಹೇಳಿದ್ರಲ್ಲೊಂದು ತಪ್ಪು ಹುಡುಕ್ಬೋದಪ್ಪ, ಅಷ್ಟ ಏನಿಲ್ಲ. ಯಾರಾದರೂ ಹೇಳಿ ಆ ಮಾತಲ್ಲೊಂದು ತಪ್ಪು ಹುಡುಕ್ಲೇಬೋದು. ಅದಲ್ಲ, ಇಲ್ಲಿ ಉಪದೇಶವನ್ನ ಗ್ರಹಿಸೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ 4ನೇ ಟಿಪ್ಪಣಿ. ಕನಸಿನಲ್ಲಿ ಮನಸ್ಸಿನ ಸಂಬಂಧದಿಂದ ಸ್ವಯಂ ಜ್ಯೋತಿಷ್ವಕ್ಕೆ ಬಾಧೆಯಾಗುವುದಾದರೆ ಸುಷುಪ್ತಿಯಲ್ಲಿಯೂ ಹೃದಯಾದಿಗಳ ಸಂಬಂಧವನ್ನು ಶ್ರುತಿಯಲ್ಲಿ ಹೇಳಿರುವುದರಿಂದ ಅಲ್ಲಿ ಇನ್ನೂ ಹೆಚ್ಚಿನ ಬಾಧೆಯೇ ಆಗುತ್ತದೆ, ಬಾಧೆಯಾಗತ್ತೆ. ಸತ್ಯಮೇವ ಆಗ್ಲಿ ಹೌದು, ಅಲ್ಲೂ ಬಾಧೆ ಆಗುತ್ತೆ. ಏನು ನೀವು ಆಕ್ಷೇಪಣೆಗೆ ಇನ್ನೊಂದು ಆಕ್ಷೇಪಣೆ ಮಾಡಿದ್ರೆ ಆಗ್ಲಿ ಬಿಡಿ, ಐತರೇದಲ್ಲೂ ಹಾಗೆ ಹೇಳಿದ್ನಲ್ಲ. ಹೌದು, ಎಲ್ಲದೂ ಹೊಂದೋದೇ ಇಲ್ಲ ಅಂತ ಮಾಡ್ಬಿಡಿ. ಸರ್ವಮೇ ವೇದ ಮನುಪನ್ನ ಮಿತಿ ಚೇತ್ ಅಂದ್ರೆ ಅಲ್ಲಪ್ಪ, ಅಲ್ಲಿ ಆತ್ಮಜ್ಞಾನವನ್ನ ತಿಳಿಸುವುದಕ್ಕೋಸ್ಕರ ವಾಕ್ಯ ಬಂದಿರೋದು. ಆ ಸೃಷ್ಟಿಕರ್ತನು ಯಾರೋ ವಿರಾಟ್ ಪುರುಷನನ್ನು ಶುರು ಮಾಡಿಕೊಂಡು ಆಕಾಶಾದಿ ಎಲ್ಲವನ್ನೂ ಸೃಷ್ಟಿ ಮಾಡಿದನೋ ಅವನು ಸೃಷ್ಟಿಯ ಒಳಗಿಲ್ಲ, ಆದರೆ ಅವನು ಇಲ್ಲಿ ಜೀವರೂಪದಿಂದ ತೋರಿ ಬರ್ತಾ ಇದ್ದಾನೆ. ಅಂದ್ರೆ ಈ ಜೀವನು ಈಗಲೂ ಪರಮಾತ್ಮನೇ ಆಗಿದ್ದಾನೆ ಅಂತ ತಿಳ್ಕೊಳ್ಳೋದು, ಆತ್ಮಜ್ಞಾನವನ್ನ ಹೃದಯಕ್ಕೆ ಇಳಿಸೋದು, ಬುದ್ಧಿಗೆ ಇಳಿಸೋದು ಅನ್ನೋದ್ರಲ್ಲಿ ತಾತ್ಪರ್ಯವೇ ಹೊರತು ಹೀಗೆ ಸೃಷ್ಟಿ ಮಾಡಿದ್ನ ಹಾಗೆ ಸೃಷ್ಟಿ ಮಾಡಿ ಹೇಗಾದ್ರೂ ಅಂದ್ಕೊಳ್ಳಿ, ಅಷ್ಟು ಕೋಟಿ ವರ್ಷದಿಂದ ಸೃಷ್ಟಿ ಆಗಿದೆ ಅಂತಲೇ ಇಟ್ಕೊಳ್ಳಿ. ಎಷ್ಟೋ ಕೋಟಿ 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 ವರ್ಷದಿಂದ ಆಗಿರೋದು. ಯಾರಪ್ಪ ಅದನ್ನು ಹೋಗಿ ತಿಳ್ಕೊಳಕ್ಕಾಗತ್ತೆ? ಅಷ್ಟು ಕೋಟಿ ವರ್ಷದ ಹಿಂದೆ ಹೇಗೆ ಸೃಷ್ಟಿ ಆಯ್ತು ತಿಳ್ಕೊಳಕ್ಕಾಗತ್ತಾ? ತಿಳ್ಕೊಂಡ್ರು ತಾನೇ ಏನ್ ಪ್ರಯೋಜನ? ಸೃಷ್ಟಿಯಲ್ಲಿ ಒಳಗೆ ಬಿದ್ದ ಮೇಲೆ ನಾವು ಒಳಗಿರುವ ಇದಕ್ಕೆ ಸಿಗಾಕೊಂಡು ಆಯ್ತು, ಇದರಿಂದ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದೇ ಚಿಂತನೆ ಬರಬೇಕೇ ಹೊರತು ಒಳಗಿದ್ಕೊಂಡು ಹೀಗಾಗಿರ್ಬೋದಾ ಹಾಗಿರ್ಬೋದಾ ಅಂತ ಬೇಕಾದಷ್ಟು ಥಿಯರಮ್ಗಳು ಬರೀಬೋದು. ಅದಕ್ಕೆ ಶ್ರುತಿಯಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಸೃಷ್ಟಿ ಹೇಳುತ್ತೆ. ಸೃಷ್ಟಿಯಲ್ಲಿ ತಾತ್ಪರ್ಯವೇ ಇಲ್ಲ. ಅದಕ್ಕೆ ಸೃಷ್ಟನಾಗಿ ಇದ್ದೀನಿ, ನಾನು ಸೃಷ್ಟಿಯಾಗಿದ್ದೀನಿ, ನಾನು ಹುಟ್ಟಿದ್ದೀನಿ ಅಂತ ಅನ್ಕೋತಾ ಇರೋವನು ಯಾರು ಜೀವ ಇದ್ದಾನೋ ಅವನು ಈಗಲೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಕೇವಲ ಚಿನ್ಮಾತ್ರ ಸ್ವರೂಪನಾದ, ಚೈತನ್ಯ ಮಾತ್ರ ಸ್ವರೂಪನಾದ, ಸಚ್ಚಿದಾನಂದ ರೂಪನಾದ ಪರಮಾತ್ಮನೇ ಅವನು ಅನ್ನೋದ್ರಲ್ಲೇ ತಾತ್ಪರ್ಯವೇ ಹೊರತು ಸೃಷ್ಟಿ ಕೆಲವು ಕಡೆಯಲ್ಲಿ ತೇಜೋಮಯ ಸೃಷ್ಟಿ ಹೇಳಿದೆ. ತೇಜಸ್ಸು ಅಂದ್ರೆ ಅಗ್ನಿಯಿಂದ ಮುಂದಿನ ಸೃಷ್ಟಿ ಹೇಳುತ್ತೆ, ಆಕಾಶವಾಯು ಬಿಟ್ಟೇ ಬಿಡುತ್ತೆ. ಕೆಲವು ಕಡೆ ಆಕಾಶವಾಯುವಿನಿಂದ ಹೇಳುತ್ತೆ, ಕೆಲವು ಕಡೆಯಲ್ಲಿ ಹೇಗೋ ಸೃಷ್ಟಿ ಆಯ್ತು ಅಂತ ಕ್ರಮವನ್ನೇ ಹೇಳಲ್ಲ, ಕೆಲವು ಕಡೆಯಲ್ಲಿ ಕ್ರಮದಿಂದ ಹೇಳ್ಕೊಂಡ್ಬರುತ್ತೆ. ಏನ್ ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲದೆ ಇರೋದ್ರಿಂದಲೇ ಹಾಗೆ. ಯಾವುದೋ ಒಂದು ಕಥೆಯನ್ನ ಹೇಳ್ತಾ ಬರೀ ಕಥೆ ಹೇಳಬೇಕು ಅಂತಲೇ ಕೆಲವರು ಇರ್ತಾರೆ. ಅವರಿಗೆ ಕಥೆ ಹೀಗೇ ಬರಬೇಕು. ಒಂದ್ ಮಧ್ಯದಲ್ಲಿ ಏನಾದ್ರು ಹಾಗಲ್ಲ ಅವ್ನು ಹೀಗೆ ಹೇಳಿದ ಕಥೆಯಲ್ಲಿ ತಾತ್ಪರ್ಯ ಇರೋರಿಗೆ. ಆದ್ರೆ ಕಥೆಯನ್ನು ಇಟ್ಕೊಂಡು ಒಂದು ತತ್ವವನ್ನು ತಿಳಿಸ್ಬೇಕು ಅಂತ ಏನೋ ಒಂದನ್ನು ತಿಳಿಸ್ಬೇಕು ಅಂತ ಇರುವಾಗ ಕಥೆಯಲ್ಲಿ ತಾತ್ಪರ್ಯವೇ ಇರಲ್ಲ. ಹಾಗೆ ಇಲ್ಲೂ ಅವನು ಸತ್ಯಮೇವಂ ಅಂತ ಆಗ್ಲಿ, ಇದು ಹೀಗೆ ಆಗ್ಲಿ, ಅದು ಬಾಧೆ ಆಗತ್ತೆ ಅಂತ ಆಗ್ಲಿ, ಆ ವಿಚಾರವು ಸುಳ್ಳು ಅಂತಲೇ ಆಗ್ಲಿ ಅಂದ್ರೆ ಅಯಂ ದೋಷೋ ಯದ್ಯಪಿ ಸ್ಯಾತ್ ಸ್ವಪ್ನೆ ಕೇವಲತೆಯ ಸ್ವಯಂ ಜ್ಯೋತಿಷ್ವೇನ ಅರ್ಧಂ ತಾವದ್ ಅಪನೀತಂ ಭಾರಸ್ಯ ಇತಿ ಚೇತ್. ಅಲ್ಲ ಸ್ವಾಮಿ, ಆ ದೋಷ ಉಂಟಾಗೇ ಆಗತ್ತಲ್ಲೋ. ಸುಷುಪ್ತಿಯ ವಿಚಾರದಲ್ಲೂ ಸ್ವಯಂ ಜ್ಯೋತಿಷ್ವ ಬಾಧೆ ಆಗತ್ತೆ ಅನ್ನೋದು ಹಾಗೇ ಆಗತ್ತೆ. ಹಾಗಿದ್ರೂ ಕೂಡ ಸ್ವಪ್ನದಲ್ಲಿ ಕೇವಲ ಆತ್ಮನೊಬ್ಬನೇ ಇದ್ದಾನೆ ಅಂತ ಆದರೆ ಆಗ ಸ್ವಯಂ ಜ್ಯೋತಿಷ್ವದ ವಿಚಾರವನ್ನ ಆತ್ಮನೊಬ್ಬನೇ ಇದ್ದಾನೆ, ಆತ್ಮನಿಗಿಂತ ಬೇರೆ ಏನೂ ಇಲ್ಲ, ಮನಸ್ಸು ಅನ್ನೋದು ಇಲ್ಲ ಅಂತ ಹೇಳಿ ಆತ್ಮನೇ ಎಲ್ಲವನ್ನು ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆಗ ಆ ಸ್ವಯಂ ಜ್ಯೋತಿಷ್ವದ ವಿಚಾರದಲ್ಲಿ ಭಾರವನ್ನ ಅರ್ಧ ಇಳಿಸ್ಕೊಂಡಾಗ ಆಗತ್ತೆ. ನೀವು ಅಲ್ಲೂ ಆಗತ್ತಲ್ಲ, ಸುಷುಪ್ತಿಲೂ ಆಗತ್ತಲ್ಲ ಅಂತ ಹೇಳಿ ಇಲ್ಲೂ ಕೂಡ ಮನಸ್ಸಿನ ಸಂಬಂಧ ಹೇಳ್ಬಿಟ್ರೆ ನೀವು ಆಗ ಸ್ವಯಂ ಜ್ಯೋತಿಷ್ವ ನೀವು ಎಲ್ಲೂ ತೋರ್ಸಕ್ ಬರಲ್ಲ. ಅಟ್ಲೀಸ್ಟ್ ಒಂದು ಜಾಗದಲ್ಲಿ ತೋರಿಸಿ, ಫಸ್ಟ್ ಈ ಜಾಗದಲ್ಲಿ ತೋರಿಸಿ, ಇಲ್ಲಿ ತೋರಿಸಿದ್ಮೇಲೆ ಅಲ್ಲಿ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದು ಬಿಟ್ಟು ಈಗ ಅದನ್ನ ಹೊಸ ಜೋಕಾಗಿ ಶುರು ಮಾಡಿದ್ದಾರೆ. ಇದು ಮತ್ತೂರಲ್ಲಿ ನಡೆದಂಥದ್ದು ಒಂದು ಏನು ಅಂದರೆ, ಒಬ್ಬರು ಈಗಾಗಲೇ 30-40 ವರ್ಷದ ಹಿಂದೆ, ವೆಂಕಟೇಶ ಏನಾಯ್ತು ನಿಂದು SLC ರಿಸಲ್ಟು? ಆದಿನೂ ಫೇಲು. ಸರಿ ಕಣೋ, ನಿಂದೇನಾಯ್ತೋ? ನಟುನೂ ಫೇಲು. ಸರಿಪಾ, ಅದೆಲ್ಲ ಆಯ್ತು, ನಿಂದೇನು ಹೇಳೋ?
ಅವನು ಫೇಲು ಇವನು ಫೇಲು ಅಂತ ಇದ್ದಾರೆ ಹೊರತು ಅವರೆಲ್ಲ ಫೇಲ್ ಆದ್ಮೇಲೆ ನಾನು ಫೇಲು ಅಂದರೆ ನೀವು ಇಲ್ಲ ಆಗಲ್ಲ ಅಂತ ಹೇಳಿ ಅಲ್ಲೂ ಆಗ್ತಾ ಇಲ್ವಲ್ಲ ಇಲ್ಲೂ ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ರೆ ಅದು ಬಿಡಿ, ಇಲ್ಲಿ ಮೊದಲು ತೋರಿಸಿ. ನಾನು ಹೇಳ್ತಾ ಇರೋದು ಈ ದೋಷ ಅನ್ನೋದು ಅಲ್ಲೂ ಉಂಟಾಗ ಇವತ್ತು ಅದನ್ನು ಜೋಕಾಗಿ ಇಟ್ಕೊಂಡಿದ್ದಾರೆ, ಸಿನಿಮಾದ ಯಾವುದ್ರದ್ದು ಜೋಕಾಗಿ. ಅದು ತುಂಬ ಹಳೇ ಇದು, ಅದು ನಡೆದಂಥದ್ದು. ಅಂದರೆ ಈ ದೋಷವು ಯದ್ಯಪಿ ಹಾಗೇ ಆಗತ್ತೆ, ಆಗಲ್ಲ ಅಂತೇನಿಲ್ಲ. ಸುಷುಪ್ತಿಯಲ್ಲಿಯೋ ಅವನು ಹೃದಯ ಪರಿಚ್ಛೇದವನ್ನುಳ್ಳವನು ಹೃದಯಾಕಾಶದಲ್ಲಿ ಬಂದು ಮಲ್ಕೊಂಡಿರ್ತಾನೆ ಅಂತ ಏನು ಹೇಳುತ್ತೆ, ಆ ದೋಷ ಉಂಟಾಗತ್ತೆ. ಆದರೆ ಸ್ವಪ್ನದಲ್ಲಿ ಕೇವಲನಾಗಿ ಆತ್ಮನೊಬ್ಬನೇ ಇರುತ್ತಾನೆ ಅಂತ ಆದಾಗ ಆ ಸ್ವಯಂ ಜ್ಯೋತಿಷ್ಠದ ವಿಚಾರದಲ್ಲಿ ಅರ್ಧ ಹೊರೇನಾದರೂ ನಾವು ಇಳಿಸ್ಕೋಬಹುದು, ಆ ಭಾರವನ್ನು ಅರ್ಧನಾದರೂ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿದರೆ, ಅದಕ್ಕೋಸ್ಕರವಾಗಿ ಸ್ವಪ್ನದಲ್ಲಿ ಅವನು ಮನಸ್ಸಾದಿ ಸಂಪರ್ಕವೂ ಇಲ್ಲದೆ ಕೇವಲ ಆತ್ಮನೊಬ್ಬನೇ ಎಲ್ಲವನ್ನು ಬೆಳಗ್ತಾ ಇರ್ತಾನೆ. ಸ್ವಪ್ನಕ್ಕೆ ಯಾಕೆ ಹೋಗ್ಬೇಕು, ಇಲ್ಲೂ ಕೇವಲ ಆತ್ಮನೊಬ್ಬನೇ ಇರೋದು. ನಮ್ಮ ಉದ್ದೇಶ ಏನು ಅಂದರೆ, ಇಲ್ಲಿ ನಮಗೆ ಇಂದ್ರಿಯಗಳು ವಿಷಯಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಮನಸ್ಸು ಅನ್ನೋದು ಒಳಗಿದೆ. ಈ ಇಂದ್ರಿಯಗಳಿಂದ ಮನಸ್ಸಿಗೆ ಹೋಗಿ ಮನಸ್ಸು ಅಲ್ಲಿ ಇದು ಇಂಥದ್ದು ಗೊತ್ತು ಮಾಡುತ್ತೆ, ಈ ತಿಳುವಳಿಕೆ ಎಲ್ಲ ಇಲ್ಲಿದೆ. ಇದನ್ನ ತೆಗೆದುಹಾಕೋಕ್ಕೆ ಕೇವಲ ಮನಸ್ಸಿನಲ್ಲೇ ಇದೆಲ್ಲ ನಡೀತಾ ಇರೋದು ಅಂತ ತೋರ್ಸೋಕ್ಕೆ ಸ್ವಪ್ನದ ವಿಚಾರ. ಮನಸ್ಸಾದಿಗಳ ಸಂಬಂಧವಿಲ್ಲದೆ ಇದ್ರೂ ನಾನು ಒಬ್ಬನೇ ಇದ್ದೇ ಇರ್ತೀನಿ, ನನಗೆ ಯಾವ ಈ ಮನಸ್ಸು ಇಲ್ಲದೆ ಇದ್ರೂ ನಾನು ಹೋಗ್ಬಿಡ್ತೀನಿ ಅಂತೇನಾಗಲ್ಲ ಅಂಥೇಳಿ ಸುಷುಪ್ತಿಯ ವಿಚಾರ. ಈ ಅಲ್ಲಿ ಹೇಗೆ ನಾನೊಬ್ಬನೇ ಇರೋದು, ಸ್ವಪ್ನದಲ್ಲೂ ನಾನೊಬ್ಬನೇ ಇರೋದು, ಈಗಲೂ ನಾನೊಬ್ಬನೇ ಇರೋದು. ಈಗೇನು ಬೇರೆಯಾಗಿದೆಯೇನೋ, ಈಗಲೂ ಬೇರೆಯಾಗಿಲ್ಲ. ಅದು ತೋರಿಸ್ತಾ ಇರೋದು ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಏನು ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ. ಸ್ವಯಂ ಜ್ಯೋತಿಷ್ಯದಲ್ಲಿ ಬೆಳಕು ಲೌಕಿಕವಾಗಿ ಒಂದು ಬೆಳಕು ಇದೆ ಅಂತ ಇಟ್ಕೊಳ್ಳಿ. ಆ ಬೆಳಕು ವಸ್ತುಗಳು ಇಲ್ಲದೆ ಇದ್ರೂ ಇರಬಹುದು, ವಸ್ತುಗಳಿದ್ದಾಗ ಮಾತ್ರ ಬೆಳಕಿರಬೇಕು, ಇಲ್ಲಾಂದ್ರೆ ಬೆಳಕಿರಬಾರ್ದು ಅಂತ ಏನಾದ್ರು ಇದೆಯಪ್ಪ? ಏನಿಲ್ಲ. ಹಾಗೆ ಬೆಳಗಿಸಿಕೊಳ್ಳಬೇಕಾದ ಯಾವುದೂ ಇಲ್ಲದೆ ಇರುವಾಗಲೂ ಆತ್ಮನು ಅರಿವಿನ ಸ್ವರೂಪನೇ. ಆ ಆತ್ಮನು ವಸ್ತುಗಳು ತೋರಿಕೊಂಡಾಗಲೂ ಅವನೇ ಅರಿವಿನ ಸ್ವರೂಪ. ಅವನ ಅರಿವಿಗೆ ಯಾವಾಗಲೂ ಮುಕ್ಕಾಗಿಲ್ಲ. ಅವನು ಕೇವಲ ಅರಿವಿನ ಸ್ವರೂಪ, ಕೇವಲ ಇರವಿನ ಸ್ವರೂಪ, ಆನಂದ ಸ್ವರೂಪ ಅನ್ನೋದ್ರಲ್ಲಿ ಯಾವ ಬಾಧೆನೂ ಆಗಿಲ್ಲ ಅಂತ ತೋರಿಸ್ಬೇಕು. ಅದನ್ನು ತೋರಿಸೋದಕ್ಕೆ ಪ್ರಕಾರವನ್ನು ಹೇಳಿದ್ರೆ ಅಲ್ಲೇ ಒಂದು ತಪ್ಪು ಕಂಡು ಹಿಡಿತಾರೆ. ಪ್ರಪಂಚ ಇರೋದೇ ಹಾಗೆ. ಪೂರ್ವ ಪಕ್ಷಿಯ ಅಭಿಪ್ರಾಯದಲ್ಲಿ ದ್ವಿತೀಯ ವಸ್ತುವಿನ ಸಂಬಂಧವಿದ್ದರೆ ಆತ್ಮನು ಸ್ವಯಂ ಜ್ಯೋತಿ ಆಗಲಾರನು ಅಂತ ಅವನ ಅಭಿಪ್ರಾಯ. ಅದಕ್ಕೆ ಮನಸ್ಸಿನ ಸಂಬಂಧವನ್ನು ನೀವು ಹೇಳಿಬಿಟ್ರೆ ಆಗ ಅವನು ಸ್ವಯಂ ಜ್ಯೋತಿ ಆಗಲ್ಲ ಅಂತ ಆಚಾರ್ಯರು ಇಲ್ಲ, ನೀನು ಹೇಳಿರೋ ತರ ಹೊಂದಲ್ಲ ಅಂದ್ರು. ತತ್ರಾಪಿ ಪುರೀತತಿ ನಾಡೀಷು ಶೇತೆ ಇತಿ ಶ್ರುತೇಃ ಪುರೀತನ್ ನಾಡೀ ಸಂಬಂಧಾತ್ ತತ್ರಾಪಿ ಪುರುಷಸ್ಯ ಸ್ವಯಂ ಜ್ಯೋತಿಷ್ವೇನ ಅರ್ಧಭಾರ ಅಪನಯ ಅಭಿಪ್ರಾಯಃ ಮೃಷೈವ. ಆದ್ರೆ ಈ ಸ್ವಪ್ನ ವಿಚಾರವನ್ನು ಹೇಳುವಾಗಲೂ ನೋಡಿ, ಎರಡನೇ ಟಿಪ್ಪಣಿ ಬೃಹದಾರಣ್ಯಕದ ಕನಸಿನ ವರ್ಣನೆಯಲ್ಲಿಯೂ ಆತ್ಮನಿಗೆ ಈ ನಾಡಿಗಳ ಸಂಬಂಧವನ್ನು ಹೇಳಿದೆ. ಅಂದರೆ ಕನಸಿನಲ್ಲಿ ಅವನು ಕನಸನ್ನು ಕಾಣುವಾಗ ಎಲ್ಲಿ ಮಲಗಿರ್ತಾನೆ, ಏನಾಗಿರ್ತಾನೆ ಅಂತ ತಗೊಳ್ಳುವಾಗ ಅಲ್ಲಿ ಪುರೀತತಿ ಶೇತೆ, ನಾಡೀಷು ಶೇತೆ ಅಂತ ಅನೇಕ ಪ್ರಕಾರವನ್ನು ಹೇಳ್ಕೊಂಡು ಹೋಗಿದೆ. ಅಲ್ಲೇ ಅದರ ವಿಚಾರವನ್ನು ಸೂತ್ರಭಾಷ್ಯದಲ್ಲಿ ಯಾವುದೇನೋ ಒಂದೇ ಸಮಯದಲ್ಲಿ ಅವನು ಹೃದಯದಲ್ಲೂ ಮಲ್ಕೊಂಡಿರ್ತಾನೆ, ನಾಡಿಗಳಲ್ಲೂ ಮಲ್ಕೊಂಡಿರ್ತಾನೆ, ಇನ್ನೊಂದು ಕಡೆಯಲ್ಲೂ ಮಲ್ಕೊಂಡಿರ್ತಾನೆ, ಹಾಗೆ ಹೊಂದುತ್ತಾ? ಒಬ್ಬನು ಮೇಲ್ಗಡೆ ರೂಮಲ್ಲೂ ಮಲ್ಕೊಂಡಿದ್ದಾನೆ, ಅದೇ ಸಮಯದಲ್ಲಿ ಕೆಳಗಡೆ ರೂಮಲ್ಲೂ ಮಲ್ಕೊಂಡಿದ್ದಾನೆ, ಹಾಲಲ್ಲೂ ಮಲ್ಕೊಂಡಿದ್ದಾನೆ, ಹೊಂದುತ್ತಾ? ಹೊಂದಲ್ಲ. ಈಗ ಪುರೀತತ್ ಅಂದರೆ ನೋಡಿ, ಹೃದಯದ ಹೊರಗಿನ ಭಾಗ ಅಂತ ಸ್ವಾಮಿಗಳು ಟಿಪ್ಪಣಿಲೆಲ್ಲ ತೋರಿಸಿದ್ದಾರೆ. ಪುರೀತತ್ ಅನ್ನೋ ವಿಚಾರವನ್ನ ಸುಷುಪ್ತಿಯಲ್ಲಿ, ಆದ್ದರಿಂದ ಕನಸಿನಲ್ಲಿಯೂ ದ್ವಿತೀಯ ಸಂಬಂಧವಿರುವುದರಿಂದ ಅಲ್ಲಿಯೂ ಸ್ವಯಂ ಜ್ಯೋತಿಷ್ಠವನ್ನು ಪ್ರತಿಪಾದನೆ ಮಾಡುವುದಂತಾಗುವುದಿಲ್ಲ. ದ್ವಿತೀಯ ವಸ್ತುವಿನ ಸಂಬಂಧ ಬರೀ ಮನಸ್ಸಿನ ಜೊತೆಗಲ್ಲ, ಪುರೀತತ್ತಿನ ಸಂಬಂಧ ಇದೆ, ನಾಡಿಗಳ ಸಂಬಂಧ ಇದೆ.
ನೀನು ಯಾವುದ್ರಲ್ಲಿ ನೋಡಿದ್ರು ಶ್ರುತಿಯ ಅರ್ಥವನ್ನ ಈ ರೀತಿ ಎರಡನೆಯ ವಸ್ತುವಿನ ಸಂಪರ್ಕವಿದ್ದರೆ ಅವನು ಸ್ವಯಂ ಜ್ಯೋತಿಯಾಗುವುದಿಲ್ಲ ಅಂತ ನೀನು ಹೇಳೋದಾದ್ರೆ ಅವಾಗ ಎಲ್ಲೂ ನೀವು ತೋರ್ಸಕ್ಕೆ ಆಗಲ್ಲ. ಕನಸಿನಲ್ಲೂ ತೋರ್ಸಕ್ಕಾಗಲ್ಲ, ಎಚ್ಚರದಲ್ಲೂ ತೋರ್ಸಕ್ಕಾಗಲ್ಲ, ಸುಷುಪ್ತಿಲೂ ತೋರ್ಸಕ್ಕಾಗಲ್ಲ. ಹಾಗಾದಾಗ ಏನಾಗುತ್ತೆ, ಈ ಸ್ವಲ್ಪ ಅರ್ಧ ಹೊರೆ ಇಳ್ಕೊಂಡ್ರೆ, ಕನಸಿನ ವಿಚಾರವನ್ನು ಇಟ್ಕೊಂಡು ಅರ್ಧ ಹೊರೆ ಇಳಿಸ್ಕೊಂಡ್ರೆ ಸುಷುಪ್ತಿಯಲ್ಲಿ ಪೂರ್ತಿ ಹೊರೆ ಇಳಿಸ್ಕೋಬಹುದು ಅನ್ನೋದೆಲ್ಲ ಹಂಗಲ್ಲ. ಯಾವಾಗಲೂ ಹೊರೆ ಇಲ್ಲ ಅನ್ನೋದೇ ನಮ್ಮ ನಿಜ ಸ್ವಭಾವದಲ್ಲಿ. ಕನಸಿನಲ್ಲಿ ಕೂಡ ಅಂತ ಏನೋ ಇದನ್ನು ಭಾಷ್ಯ ವಾಕ್ಯ ಹೇಳ್ಬಿಡ್ತೀನಿ. ಪುರೀತತ್ತಿನಲ್ಲಿಯೂ ನಾಡಿಗಳಲ್ಲಿಯೂ ಅವನು ಮಲಗಿರುತ್ತಾನೆ ಅಂತ ಶ್ರುತಿ ಇರೋದ್ರಿಂದ ಈ ಪುರೀತತ್ ಮತ್ತೆ ನಾಡಿ ಸಂಬಂಧದಿಂದ ಇಲ್ಲಿಯೂ ಕೂಡ ಅಂದರೆ ಕನಸಿನಲ್ಲಿಯೂ ಕೂಡ ಈ ಪುರುಷನು ಸ್ವಯಂ ಜ್ಯೋತಿಯಾಗಿದ್ದಾನೆ ಅಂತ ತೋರಿಸೋದ್ರ ಮೂಲಕ ಅರ್ಧ ಭಾರವನ್ನು ಇಳಿಸ್ಕೋಬಹುದು ಅಂತ ನೀನೇನು ಹೇಳಿದೆ, ಅದು ಸುಳ್ಳೆ ಆಗತ್ತೆ ಅಂತ ನೋಡಿ. ಕನಸಿನಲ್ಲಿ ಕೂಡ ಅನ್ನೋದಕ್ಕೆ ಟಿಪ್ಪಣಿ ನೋಡಿ. ಕನಸಿನಲ್ಲಿ ಕೂಡ ಸುಷುಪ್ತಿಯಲ್ಲಿ ಪೂರ ಹೊರೆ ಇಳಿಯುವಂತಿದ್ದರೆ ಕನಸಿನಲ್ಲಿ ಅರ್ಧ ಹೊರೆಯನ್ನಾದರೂ ಇಳಿಸಬಹುದು. ಆದರೆ ಹಾಗಿಲ್ಲ, ಅಲ್ಲಿಯೂ ಬಹಳ ಪ್ರತಿಬಂಧಕವಿರುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಾಖ್ಯಾನಕಾರರು ತೆಗೆದಿರುತ್ತಾರೆ. ಅಂದರೆ ಪೂರ್ವ ಪಕ್ಷಿಯು ಸುಷುಪ್ತಿಯಲ್ಲಿ ಪೂರ್ತ ಹೊರೆ ಇಳಿಯುವುದೆಂದೇನೋ ಅಭಿಪ್ರಾಯ. ವ್ಯಾಖ್ಯಾನಕಾರರು ಏನು ಮಾಡಿಬಿಟ್ರು, ಸುಷುಪ್ತಿಯಲ್ಲಿ ಪೂರ್ತಿ ಹೊರೆ ಇಳಿದ್ರೆ ಕನಸಿನಲ್ಲಿ ಅರ್ಧ ಹೊರೆ ಇಳಿಯುತ್ತೆ ಅಂತ ಇದ್ದಾರೆ. ಹಾಗೆ ಹೇಳ್ತಾ ಇಲ್ಲ, ಕನಸಿನಲ್ಲಿ ಮೊದಲು ಅರ್ಧ ಹೊರೆ ಇಳಿಸ್ಕೊಳ್ಳಿ, ಆಮೇಲೆ ಸುಷುಪ್ತಿಗೆ ಹೋಗೋಣ ಅಂತ ಅವನು ಮೊದಲು. ಈಗ ಪ್ರಶ್ನೆ ಬಂದಿದ್ದೇನೆ, ಕನಸಿನಲ್ಲಿ ಇವನು ಸ್ವಯಂ ಜ್ಯೋತಿಯಾಗಿರುತ್ತಾನೆ ಅನ್ನೋ ವಿಚಾರ ಹೊಂದಲ್ವಲ್ಲ ಅಂದ್ರೆ, ಹೊಂದದೇ ಇರೋದು ಸುಷುಪ್ತಿಲೂ ಹೊಂದಲ್ಲ ಅಂತ ಆಚಾರ್ಯರು ತೆಗೆದರು. ಅದಕ್ಕೆ ಅವನು ಸ್ವಾಮಿ ಮೊದಲು ಕನಸಿಂದ ಹೇಳಿ, ಕನಸಿನಲ್ಲಿ ಅವನು ಮನಸ್ಸಿನ ಸಂಬಂಧವೂ ಇಲ್ಲದೆ ಕೇವಲ ಚಿನ್ಮಾತ್ರ ರೂಪನಾಗಿರ್ತಾನೆ ಅಂತ ಹೇಳಿ ಆಮೇಲೆ ಸುಷುಪ್ತಿಗೆ ಹೋಗೋಣ ಅಂತ ಅವನ ಅಭಿಪ್ರಾಯ. ಅರ್ಥ ಆಯ್ತಲ್ವಾ? ಆ ಅರ್ಧ ಭಾರವನ್ನು ಇಳಿಸ್ಕೊಳ್ಳೋದು ಅನ್ನೋದಕ್ಕೋಸ್ಕರವಾಗಿ ಏನೇನೋ ಹೇಳಬೇಕಾಗಿಲ್ಲ. ಶ್ರುತಿಯಲ್ಲಿ ಏನು ವಿಚಾರ ಹೇಳಿದೆ ಅದನ್ನಷ್ಟೇ ಅರ್ಥ ಮಾಡ್ಕೋಬೇಕು. ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರಮ ಇದೆ. ಆ ಕ್ರಮ ಅನ್ನೋದು ಒಂದು ಸಂಪ್ರದಾಯದಲ್ಲಿ ಗುರುಮುಖದಿಂದ ಬಂದಾಗ ನಿನಗೆ ಅರ್ಥ ಆಗತ್ತೆ ಹೊರತು ಶ್ರುತಿ ವಾಕ್ಯವನ್ನು ನೀನೇ ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಏನೇನೋ ಅರ್ಥ ಆಗತ್ತೆ. ಶ್ರುತಿ ವಾಕ್ಯ ಹಾಗೆ ಹೇಳ್ತಾ ಇಲ್ಲ. ಶ್ರುತಿಯ ವಿಚಾರವಾಗಿ ಹೇಳೋದಾದ್ರೆ ಈಗಲೂ ನಮ್ಗೆ ಯಾವುದರ ಸಂಬಂಧವೂ ಇಲ್ಲ. ಇದನ್ನು ಅರ್ಥ ಮಾಡಿಸ್ಬೇಕಪ್ಪ. ನೀನು ಕನಸು ಅನ್ನೋ ಅವಸ್ಥೆಯಲ್ಲಾದರೂ ಇರೋ, ಅದಕ್ಕೆ ಈ ಕನಸು ಅಂತ ಹೇಳ್ತೀವಿ. ಅಂದ್ರೆ ನೀನು ಏನನ್ನಾದರೂ ನೋಡುತ್ತಿರುವ ಅವಸ್ಥೆಯನ್ನಾದರೂ ಇರು, ಏನು ನೋಡದೇ ಇರುವಂತಹ ಸುಷುಪ್ತ್ಯಾದಿಗಳಲ್ಲಾದರೂ ಇರು. ನಮ್ಮ ಸ್ವಭಾವಕ್ಕೆ, ನಮ್ಮ ಸ್ವರೂಪಕ್ಕೆ ಯಾವುದರ ಸಂಪರ್ಕ ಯಾವಾಗಲೂ ಇಲ್ಲ. ಹಾಗಿದ್ರೆ ತೋರ್ತಾ ಇರೋದು ಸುಳ್ಳು. ಕೇವಲ ಚಿನ್ಮಾತ್ರ ಸ್ವರೂಪನಾದ ನನ್ನನ್ನ ನಾನೇ ಯಾವುದೋ ಒಂದು ದೇಹೇಂದ್ರಿಯಗಳ ಮೂಲಕ ತಪ್ಪು ತಿಳ್ಕೊಂಡಾಗ, ಇದೇ ನಾನು ಅಂತ ಅಂದ್ಕೊಂಡಾಗ ಹೀಗೆ ನನಗೆ ತೋರ್ತಾ ಇದೆಯೇ ಹೊರತು ಯಾವಾಗಲೂ ನನಗೆ ಈ ದ್ವೈತದ ಸಂಬಂಧವಿಲ್ಲ ಅನ್ನೋದೇ ತಾತ್ಪರ್ಯ. ಒಂದನೇ ಟಿಪ್ಪಣಿ ನೋಡಿ. ಬೃಹದಾರಣ್ಯಕದಲ್ಲಿರುವ ವರ್ಣನೆ, ಇದು ಸ್ವಯಂ ಜ್ಯೋತಿ ವಿಚಾರ ಬೃಹದಾರಣ್ಯಕದಲ್ಲೇ ಜಾಸ್ತಿ ಬರೋದು, ಅದನ್ನಿಟ್ಕೊಂಡೇ ಹೇಳ್ತಾ ಇದ್ದಾರೆ. ಬೃಹದಾರಣ್ಯಕದಲ್ಲಿರುವ ವರ್ಣನೆಯಲ್ಲಿ ಸುಷುಪ್ತಿಯಲ್ಲಿ ಹೃದಯಾಕಾಶ, ಪುರೀತತ್ತು, ನಾಡಿ ಇವುಗಳ ಸಂಬಂಧವು ಆತ್ಮನಿಗೆ ಇರುತ್ತವೆ ಎಂದಿರುವುದರಿಂದ ಅಲ್ಲಿ ಸ್ವಯಂ ಜ್ಯೋತಿಷ್ಠಕ್ಕೆ ಅಡ್ಡಿಯು ಹೆಚ್ಚಾಗಿದೆ ಎಂದು ಹೇಳಿದರೂ ಹೇಳಬಹುದು. ಕನಸಿನಲ್ಲಿ ಯಾವ ಪ್ರತಿಬಂಧಕವೂ ಇಲ್ಲವೆಂದು ತೋರಿಸಿದರೆ ಅಲ್ಲಿ ಸ್ವಯಂ ಜ್ಯೋತಿಷ್ಠವನ್ನು ಪ್ರತಿಪಾದನೆ ಮಾಡಿದಂತೆ ಆಗುವುದರಿಂದ ವೇದಾಂತಿಯ ಮೇಲೆ ಈ ವಿಷಯದಲ್ಲಿರುವ ಹೊಣೆಗಾರಿಕೆಯಲ್ಲಿ ಅರ್ಧವಾದರೂ ಇಳಿದಂತೆ ಆಗುವುದಿಲ್ಲವೇ ಎಂದು ಆಕ್ಷೇಪಕನ ಭಾವ. ಅಂದ್ರೆ ಭಾರ ಕಡಿಮೆ ಮಾಡ್ಕೋಬೇಕು ಅಂತ ಶ್ರುತಿಯರ್ಥವನ್ನು ಹೇಗಾದ್ರೂ ಹೊಂದಕ್ಕೆ ಹೋಗ್ತಾ ಇದ್ದಾರೆ. ಆಚಾರ್ಯರು ನಿಜವಾಗಿಯೂ ಭಾರ ಕಡಿಮೆ ಮಾಡ್ತಾರೆ. ಆಚಾರ್ಯರ ಅಭಿಪ್ರಾಯವನ್ನು ಅನುಸರಿಸಿದರೆ, ಆಚಾರ್ಯರ ಯಾವ ರೀತಿಯಾಗಿ ಶ್ರುತ್ಯರ್ಥವನ್ನು ಮಾಡ್ತಾ ಇದ್ದಾರೆ ಹಾಗೆ ಅನುಸರಿಸ್ಕೊಂಡು ಹೋದ್ರೆ ನಿಜವಾಗಿ ನಮ್ಗೆ ಯಾವ ಭಾರನೂ ಇರಲ್ಲ. ಈ ದೇಹೇಂದ್ರಿಯಗಳ ಅಭಿಮಾನವೇ ಒಂದು ಭಾರ. ಆ ಅಭಿಮಾನವನ್ನು ಬಿಟ್ಟು ಚಿಂತನೆ ಮಾಡೋನಾದ್ರೆ ಶ್ರುತಿವಾಕ್ಯವನ್ನು ಹಾಗೆ ಅನುಭವದಲ್ಲಿ ಹಾಗೆ ತಗೊಳಕ್ ಬಂದ್ರೆ ಈಗಲೇ ಯಾವ ಭಾರವೂ ಇಲ್ಲ ಅಂತ ತೋರಿಸ್ಕೊಡ್ತಾರೆ. ಭಾರವನ್ನು ಇಳಿಸ್ಬೇಕು, ಹೌದು, ಅರ್ಧ ಇಳಿಸ್ತೀನಿ, ಆಮೇಲೆ ಪೂರ್ತಿ ಇಳಿಸ್ತೀನಿ. ಅರ್ಧ ಪಾಸು ಅಂದ್ರೆ ಪಾಸ್ ಆಗಿ ಅಂತ ಅರ್ಧ ಪಾಸ್ ಆಗ್ಬೇಕಾಗಿಲ್ಲ, ಪೂರ್ತಿ ಪಾಸ್ ಆಗ್ಬೇಕು. ಆದ್ರೆ ಕಥಂ ತರ್ಹಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ ಮತ್ತೆ ಈ ವಾಕ್ಯಕ್ಕೆ ಏನರ್ಥ ಸ್ವಾಮಿ? ಇಲ್ಲಿ ಈ ಪುರುಷನು ಸ್ವಯಂ ಜ್ಯೋತಿಯಾಗಿರುತ್ತಾನೆ ಅಂತ ಬೃಹದಾರಣ್ಯಕದಲ್ಲಿ ಸ್ವಪ್ನ ವಿಚಾರದಲ್ಲಿ ಹೇಳಿದೆಯೋ ಇಲ್ವೋ?
ಆ ವಾಕ್ಯಕ್ಕೆ ಏನರ್ಥ ಅಂದರೆ ಅನ್ಯಶಾಖಾತ್ವಾತ್ ಅನಪೇಕ್ಷ್ಯ ಸಾಶ್ರುತಿ ಇತಿ ಚೇತ್. ಹಾಗಿದ್ರೆ ಇನ್ನೊಂದು ಮಾಡೋಣ, ಅದು ಬೇರೆ ಶಾಖೆಯ ವಿಚಾರ ಅಲ್ವಾ, ಇದು ಅಥರ್ವಣ ವೇದ, ಅದು ಶುಕ್ಲ ಯಜುರ್ವೇದದ ಮಾಧ್ಯಂದಿನಿಕ ಶಾಖೆಯಲ್ಲಿ ಕಾಣ್ವ ಶಾಖೆಯಲ್ಲಿ ಬರುವಂಥ ವಿಚಾರ. ಹಾಗಿರೋದ್ರಿಂದ ಆ ಬೇರೆಯ ಶಾಖೆಯ ವಿಚಾರವಾಗಿರೋದ್ರಿಂದ ಅದು ವೇದದ ಬೇರೆ ವೇದ ಅಂತ ಬೇರೆ ವೇದದಲ್ಲಿ ಹೇಳಿರೋದ್ರಿಂದ ಆ ಶ್ರುತಿ ಬೇಡವೇ ಬೇಡ ಅಂತ ಮಾಡೋಣ. ವೇದದಲ್ಲಿ ಬೇರೆ ಬೇರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಹೊರತು ವೇದವನ್ನ ಎಲ್ಲರೂ ಎಲ್ಲ ವೇದಕ್ಕೂ ಅಧಿಕಾರಿಗಳು. ನಮಗೆ ಅಧ್ಯಯನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ನಮಗೆ ವೇದವ್ಯಾಸರು ಕೃಷ್ಣದ್ವೈಪಾಯನ ಋಷಿಗಳಿಗೆ ವೇದವ್ಯಾಸರು ಅಂತ ಹಾಕಂತು ವೇದವನ್ನ ವ್ಯಾಸ ಮಾಡಿದರು, ವಿಂಗಡ ಮಾಡಿದರು. ಇಂಥವ್ರು ಇದನ್ನು ರಕ್ಷಿಸ್ಕೊಳ್ಳಿ, ಇಂಥವ್ರು ಇದನ್ನು ರಕ್ಷಿಸ್ಕೊಳ್ಳಿ ಅಂತ. ಯಾಕೆಂದ್ರೆ ಎಲ್ಲ ವೇದವನ್ನು ಧರಿಸುವಂತಹ ಶಕ್ತಿನೇ ನಮಗಿಲ್ಲ. ಈಗಂತೂ ಎಷ್ಟೋ ಶಾಖೆಗಳ ವೇದವೇ ಕಾಣಿಸ್ತಾ ಇಲ್ಲ. ಜರ್ಮನಿಯ ಕೆಲವೊಂದು ಲೈಬ್ರರಿಗಳಲ್ಲಿ 750 ಸಾಮವೇದದ ಶಾಖೆಯ ಪುಸ್ತಕಗಳಿದೆ ಅಂತ ಹೇಳ್ತಾರೆ. ವೇದ ಅನ್ನುವಾಗ ಎಲ್ಲ ಜ್ಞಾನವೂ ಅದರಲ್ಲಿತ್ತು. ಶಿಲ್ಪಕಲೆ, ನಾಟ್ಯಕಲೆ, ಸಂಗೀತ ಕಲೆ, ಅದು ಇದು ಅಂತಲ್ಲ, ವೇದ ಅನ್ನೋ ಶಬ್ದವೇ ಜ್ಞಾನ ಅಂತ. ಆಯುರ್ವೇದ, ಧನುರ್ವೇದ, ಶಸ್ತ್ರಾಸ್ತ್ರ ವಿದ್ಯೆಗಳಿಂದ ಹಿಡಿದು ಪ್ರತಿಯೊಂದು ವಿಚಾರವೂ ವೇದದಲ್ಲಿರುವಂತಹ ವಿಚಾರವೇ ವೇದ ಅಂತ. ಅದಕ್ಕೆ ಹೇಳ್ತಾ ಇರೋದು ನಾವು. ಈಗ ಯಾವುದೋ ವೇದ ಕಲ್ತಿದ್ದಾರೆ ಅಂದರೆ ಯಾವುದೋ ಅನುಷ್ಠಾನಾದಿಗಳನ್ನು ಮಾಡೋದಕ್ಕೆ ಕಲ್ತಿದ್ದಾರೆ ಅನ್ನೋದು ಅದು ಒಂದು ಪಂಗಡದವರು ಉಳಿಸ್ಕೊಳ್ಳುವಂಥ ವಿಚಾರ ವೇದದಲ್ಲಿ. ಈಗ ತಮಿಳ್ನಾಡಲ್ಲಿ ಇದರೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿದಾರಲ್ಲಪ್ಪ, ಆಗಿನ ಕಾಲದಲ್ಲಿ ಯಾವುದ್ರ ತಿಳುವಳಿಕೆಯಿಂದ ಕಟ್ಟಿದ್ದು? ಇವತ್ತಿನ ಇಂಜಿನಿಯರಿಂಗ್ ಅಂತ ಏನೋ ಇದೆಯಲ್ಲ, ಅದು ಆವಾಗಿತ್ತ? ವೇದದಲ್ಲೇ ಆ ತಿಳುವಳಿಕೆ ಎಲ್ಲ ಇದೆ. ಆದರೆ ಆ ಸಂಪ್ರದಾಯದಲ್ಲಿ ಒಬ್ಬೊಬ್ಬರು ಒಂದೊಂದು ಸಂಪ್ರದಾಯವನ್ನು ಉಪದೇಶ ಮಾಡುವ ಕ್ರಮವನ್ನು ಹಿಡ್ಕೊಂಡಿದ್ರು. ಆಯಾಯ ಜನಾಂಗಗಳಿಗೆ ಅದದೇ ಮಾರ್ಗದಲ್ಲಿ ಅದನ್ನು ಉಪದೇಶ ಮಾಡ್ತಿದ್ರು. ಒಬ್ಬರು ಅದೇ ವೇದವನ್ನಿಟ್ಕೊಂಡು ಯಜ್ಞ ಶಾಖೆಗಳನ್ನು, ಯಜ್ಞ ವಿಚಾರವನ್ನು ಉಳಿಸ್ಕೊಳ್ಳೋದು ಅಂತ ಆದರೆ, ಇನ್ನೊಬ್ಬರು ಅದೇ ವೇದ ವಾಕ್ಯಕ್ಕೆ ಆಯುರ್ವೇದ, ಧನುರ್ವೇದಗಳ ಅರ್ಥವನ್ನು ಇಟ್ಕೊಂಡಿರ್ತಿದ್ರು. ಅಂದರೆ ವೇದ ಅನ್ನೋದೆಲ್ಲ ಒಂದು ಫಾರ್ಮುಲಾಗಳು. ಅದಕ್ಕೆ ನಾವು ಯಾವ್ಯಾವ ರೀತಿ ಇನ್ಪುಟ್ ಹಾಕ್ತೀವೋ ಯಾವ ರೀತಿ ಔಟ್ಪುಟ್. ಅದರ ಕ್ರಮ ಬಿದ್ದೋಗ್ಬಿಟ್ಟಿದೆ ಈಗ ಅಷ್ಟೇ. ವೇದ ಅನ್ನೋದು ಜ್ಞಾನ ಆಕಾರ ಅಂತ. ಅದಕ್ಕೆ ನಮ್ಮ ಋಷಿಗಳು ವೇದಕ್ಕೆ ಅಷ್ಟೊಂದು ಬೆಲೆ ಕೊಟ್ಟಿದ್ದು ಯಾಕಪ್ಪ ಅಂದರೆ, ಇಂಥ ವಿಚಾರ ವೇದದಲ್ಲಿ ಇಲ್ಲ ಅಂತಲೇ ಇರಲಿಲ್ಲ. ಎಲ್ಲ ವಿಚಾರಗಳು, ಖಗೋಳಾದಿ ಎಲ್ಲ ಶಾಸ್ತ್ರ ವಿಚಾರವೂ ಇತ್ತು. ಏನು ಮಾಡೋದು? ದೌರ್ಭಾಗ್ಯದಲ್ಲಿ ನಮ್ಮ ಈ ಭಾರತಕ್ಕೆ ಅನೇಕ ಜನರ ಹೊಡೆತ ಬಿದ್ದು ಬೇರೆ ಬೇರೆಯವರು 1000 ವರ್ಷ ಆಳಿದ್ರೆ ನಮ್ಮನ್ನು ಎಲ್ಲವನ್ನೂ ನಾಶ ಮಾಡಿದ್ರಪ್ಪ. ನಮ್ಮ ಪುಸ್ತಕಗಳನ್ನೆಲ್ಲ ಸುಟ್ಟು ಹಾಕಿದ್ರು, ನಮ್ಮ ಗ್ರಂಥಗಳನ್ನೆಲ್ಲ ಒಲೆ ಉರಿ ಹಾಕ್ಕೊಂಡು ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿದ್ರು. ಅವ್ರಿಗೆ ಅಷ್ಟೇ ಅದರ ಬೆಲೆ ಗೊತ್ತಿದ್ದು. ಆ ಜ್ಞಾನದ ನಿಧಿ ನಮ್ಮ ಇದರಲ್ಲಿ ಭಾರತದಲ್ಲಿ ಮಾತ್ರ ಯಾವತ್ತಿಂದಲೂ ಜ್ಞಾನಕ್ಕೇ ಬೆಲೆ ಕೊಟ್ಟಿರೋದೇ ಹೊರತು ಜ್ಞಾನಿಗಳನ್ನೇ ನಾವು ಹೊಗಳೋದು. ಎಲ್ಲ ಇದರಲ್ಲೂ ಜ್ಞಾನಿಗಳನ್ನೇ ಹೊಗಳೋದು. ಜ್ಞಾನಕ್ಕೆ ಬೆಲೆ ಕೊಟ್ಟಿದ್ದು ನಮ್ಮವರೇ ಜಾಸ್ತಿ. ಉಳಿದದರಲ್ಲೆಲ್ಲ ಬರೀ ಭೋಗಕ್ಕೆ ಬೆಲೆ ಕೊಟ್ಟವರು, ನಮ್ಮಲ್ಲಿ ಭೋಗಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ಜ್ಞಾನ ಪ್ರಧಾನವಾದ ಭೋಗ ಗೌಣವಾದಂಥದ್ದು ನಮ್ಮಲ್ಲಿ. ಭೋಗಕ್ಕಿಲ್ಲ ಅಂತಿಲ್ಲ, ಆ ಭೋಗವೂ ಕೂಡ ಜ್ಞಾನದಿಂದಲೇ ತಾನೇ ಬರೋದು. ಜ್ಞಾನಕ್ಕೆ ಬೆಲೆ ಅಲ್ಲೋ. ಅನ್ಯ ಶಾಖಾ ಅಥವಾ ಅಂದರೆ ಬೇರೆಯ ಶಾಖೆಯ ವೇದವಾಗಿರೋದ್ರಿಂದ, ಅದು ಇನ್ನೊಂದು ವೇದದ ಶಾಖೆಯಾಗಿರೋದ್ರಿಂದ ಅನಪೇಕ್ಷೆ. ಅದನ್ನು ಅಪೇಕ್ಷೆ ಇಲ್ಲ, ಅದನ್ನು ಕೈ ಬಿಟ್ಬಿಡೋಣ ಆ ಶ್ರುತಿಯನ್ನ ಅಂತಂದ್ರೆ ಇಲ್ಲ ಇಲ್ಲ ಇಲ್ಲ, ಹಾಗೊಂದಲ್ಲ. ಅದು ಬೇರೆಯವ್ರ ವೇದ, ಇದು ನಮ್ಮ ವೇದ, ಹಾಗೆಲ್ಲ ಇಲ್ಲ. ನಾವು ಭಾಗ ಮಾಡಿರೋದು ಉಳಿಸ್ಕೊಳ್ಳೋ ಶಕ್ತಿ ಕಲಿಯುಗದಲ್ಲಿ ನಮಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ. ಶಕ್ತಿ ಕಡಿಮೆ ಆಗೋಗಿದೆ. ಎಲ್ಲವೂ ನಮಗೀಗ ಔಟ್ಸೋರ್ಸಿಂಗ್. ಹೊರಗಡೆ ಕಂಪ್ಯೂಟ್ರಲ್ಲಿ ಇರುತ್ತೆ, ಅದರಲ್ಲಿರುತ್ತೆ, ಅಲ್ಲಿ ಇದೆಯಲ್ಲ ಅಂತ ನೋಡ್ಕೋಬೇಕೇ ಹೊರತು ಇದನ್ನು ಒಂದು ಕಂಪ್ಯೂಟರ್ಗಿಂತ, ಸೂಪರ್ ಕಂಪ್ಯೂಟರ್ಗಿಂತ ಲಕ್ಷ ಕೋಟಿ ದೊಡ್ಡದು ಇದು ಅಂತ ನಮಗೆ ಅನ್ಸೇ ಇಲ್ಲ. ಇಲ್ಲಿ ಉಳಿಸ್ಕೋಬೋದು ಅಂತ ಅನ್ಸೇ ಇಲ್ಲ. ಹಾಗಾಗಿ ನಮ್ಗೆ ಆಗ್ತಾ ಇಲ್ಲ. ಅದರಿಂದ ಅರ್ಥೈಕತ್ವಸ್ಯ ಇಷ್ಟತ್ವ, ಅನಪೇಕ್ಷೆ ಎಲ್ಲ ಮಾಡಕ್ ಬರಲ್ಲ. ಅದು ಅಲ್ಲಿ ಹೇಳಿರೋದು ಅದಕ್ಕೆ ತಗೊಳಕ್ ಬರಲ್ಲ, ಅದು ನಮಗೆ ಬೇಕಾಗಿಲ್ಲ ಅಂತೆಲ್ಲ ಹೇಳಕ್ ಬರಲ್ಲ. ಅರ್ಥದ ಏಕತ್ವ. ಅರ್ಥದಲ್ಲಿ ಇಲ್ಲಿ ಯಾವ ವಿಚಾರವನ್ನು ಹೇಳಿದೆಯೋ ಆತ್ಮೈಕತ್ವ ವಿಚಾರವನ್ನ, ಅದನ್ನೇ ಆ ಶ್ರುತಿಯಲ್ಲೂ ಹೇಳ್ತಾ ಇರೋದು. ಎಲ್ಲ ಉಪನಿಷತ್ತುಗಳು ಆತ್ಮಬ್ರಹ್ಮೈಕ್ಯವನ್ನೇ ಹೇಳ್ತಾ ಇರೋದು. ಈಗಲೂ ಜೀವನು ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ.
ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋ ವಿಚಾರವನ್ನೇ ತಿಳಿಸ್ಕೊಡ್ತಾ ಇರೋದು. ಅದರಿಂದ ಅರ್ಥದ ಏಕತ್ವ ನಮ್ಗೆ ಇಷ್ಟವಾಗೇ ಇದೆ, ನಾವು ಅದನ್ನು ಇಷ್ಟಪಟ್ಟೇ ಪಡ್ತೀವಿ. ಹಾಗಾದ್ದರಿಂದ ಅಥರ್ವಣ ವೇದದಲ್ಲೇ ಬೇರೆ ಥರ ಹೇಳಿದೆ, ಬೃಹದಾರಣ್ಯಕ ಶುಕ್ಲಯಜುರ್ವೇದದಲ್ಲೇ ಬೇರೆ ಥರ ಹೇಳಿದೆ, ಋಗ್ವೇದದಲ್ಲೇ ಬೇರೆ ಥರ ಹೇಳಿದೆ, ಎಲ್ಲ ಹೇಳಕ್ಕೆ ಬರಲ್ಲ. ಉಪನಿಷತ್ತು ಸರ್ವೇ ವೇದ ಯತ್ಪದ ಮಾಮನಂತಿ, ಎಲ್ಲ ವೇದಗಳು ಯಾವ ವಿಚಾರವನ್ನೇ ಒಕ್ಕೊರಲಿನಿಂದ ಅದನ್ನೇ ಪಾಯಿಂಟ್ ಮಾಡಿ ತಿಳಿಸ್ತಾ ಇದೆಯೋ ಅಂತ. ಹಾಗಾಗಿ ಅರ್ಥದ ಏಕತ್ವ ಅನ್ನೋದು ನಮ್ಗೆ ಇಷ್ಟವಾಗಿರೋದ್ರಿಂದ ನಾವು ಅದನ್ನು ಕೈ ಬಿಡಕ್ಕೆ ಬರಲ್ಲ ಅಂದರು. ಏನು ಅರ್ಥ ಏಕತ್ವ ಅಂದರೆ ಏಕೋ ಹಿ ಆತ್ಮ ಸರ್ವವೇದಾಂತಾನಾಂ ಅರ್ಥಃ ವಿಜಿಜ್ಞಾಪಯಿಷಿತಃ ಬುಭುತ್ಸಿತಶ್ಚ. ಒಬ್ಬ ಆತ್ಮನೇ, ಆತ್ಮನೊಬ್ಬನೇ ಎಲ್ಲ ವೇದಾಂತಗಳ ಅರ್ಥ ಅಂದ್ರೆ ಏನು ಅಂದರೆ, ಈ ವಾಕ್ಯಕ್ಕೆ ಒಂದು ಅರ್ಥ ಅಂತ ಇರುತ್ತೆ, ಇದಿಷ್ಟು ತಂದು ಕೊಡುವಂತಹ ಫಲ ಅಂತಲೂ ಇರುತ್ತೆ, ಪ್ರಯೋಜನ ಅನ್ನೋದು ಇರುತ್ತೆ. ಎಲ್ಲ ವೇದಾಂತಗಳು, ವೇದಗಳ ಅಂತ, ಉಪನಿಷತ್ತು ವೇದ ಮತ್ತು ಅವುಗಳ ಅಂತ ಎರಡೂ ತಗೊಳ್ಳಿ. ಸರ್ವೇ ವೇದ ಯತ್ಪದ ಮಾಮನಂತಿಲಿ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡದಲ್ಲಿ ಮೂರರಲ್ಲೂ ಬೇರೆ ಬೇರೆ ಪ್ರಕಾರದಲ್ಲಿ ತಿಳಿಸ್ತಾ ಇರೋದು ಇದೇ ತತ್ವ ವಿಚಾರವನ್ನೇ, ಆತ್ಮೈಕತ್ವವನ್ನೇ ತಿಳಿಸ್ತಾ ಇರೋದು. ಇಂದ ಒಬ್ಬ ಆತ್ಮನೇ ಎಲ್ಲ ವೇದಾಂತಗಳ ಅರ್ಥವಾಗಿದ್ದಾನೆ, ಪ್ರಯೋಜನವಾಗಿದ್ದಾನೆ, ಅವುಗಳ ವಿಷಯವಾಗಿದ್ದಾನೆ. ವೇದಾಂತಗಳು ಅಂತ ಏನೇನು ತೋರ್ಬರ್ತಾ ಇದೆ ಎಲ್ಲದರಲ್ಲೂ ವಿಷಯವಾಗಿ ಯಾವುದನ್ನು ಪ್ರತಿಪಾದನೆ ಮಾಡಕ್ಕೆ ಹೊರಟಿದೆ ಅಂದರೆ ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋ ವಿಚಾರವನ್ನೇ ಬೇರೆ ಬೇರೆ ಪ್ರಕಾರದಿಂದ ತಿಳಿಸ್ತಾ ಇದೆ. ಅದೇ ವಿಜಿಜ್ಞಾಪಯಿಷಿತ ಅಂದರೆ ವಿಜ್ಞಾಪಯಿತು ಇಷ್ಟ, ತಿಳಿಸಿಕೊಡಲು ಇಷ್ಟಪಟ್ಟುಕೊಂಡವನು, ಮತ್ತೆ ತಿಳಿಯಲು ಬುಭುತ್ಸಿತಶ್ಚ ಬೋದ್ಧುಂ ಇಷ್ಟ, ತಿಳಿಸಲು ಮತ್ತೆ ತಿಳಿದುಕೊಳ್ಳಲು. ಬೇರೆಯವರು ತಿಳಿಸ್ತಾ ಇದ್ದಾರೆ, ನಾವು ತಿಳ್ಕೊತಾ ಇದ್ದೀವಿ ಅನ್ನೋದು ಅದು ಆತ್ಮನೊಬ್ಬನ ವಿಚಾರವೇ ಹೊರತು ಅನೇಕತ್ವವನ್ನು ಹೇಳಕ್ಕೆಲ್ಲೂ ಹೊರಟಿಲ್ಲ. ಇಡೀ ವೇದಾಂತದಲ್ಲಿ ಎಲ್ಲಾದರೂ ತಗೊಳ್ಳಿ, ಆತ್ಮೈಕತ್ವವನ್ನು ಹೇಳಕ್ಕೆ ಹೊರಟಿದೆಯೇ ಹೊರತು ಇಲ್ಲೊಂಥರ ಹೇಳ್ತಾ ಇದೆ. ಬೃಹದಾರಣ್ಯಕದಲ್ಲಿ ಆತ್ಮರು ಅನೇಕ ಇದ್ದಾರೆ ಅಂತ ಹೇಳ್ತಾ ಇದೆ, ಕಠೋಪನಿಷತ್ತಲ್ಲಿ ದೊಡ್ಡ ಆತ್ಮ ಚಿಕ್ಕ ಆತ್ಮ ಹೇಳಕ್ಕೆ ಹೊರಟಿದೆ, ಎಲ್ಲ ಆಗಲ್ಲ. ತುಂಬ ಮುಖ್ಯವಾದ ಆಚಾರ್ಯರ ಈ ವಾಕ್ಯಗಳನ್ನು ಎಲ್ಲ ಉಪನಿಷತ್ತುಗಳಲ್ಲೂ ಬರೀತಾ ಇರ್ತಾರೆ ಆಚಾರ್ಯ. ಎಲ್ಲ ಉಪನಿಷತ್ತಿನ ಭಾಷ್ಯದಲ್ಲೂ ಈ ವಾಕ್ಯಗಳನ್ನು ಬರ್ದೇ ಬರೀತಾರೆ. ಏಕೋ ಹಿ ಆತ್ಮ, ಆತ್ಮನೊಬ್ಬನೇ ಇರುವುದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲವೇ ಇಲ್ಲ ಅನ್ನೋದನ್ನೇ ಎಲ್ಲ ವೇದಾಂತಗಳು ಕೂಡ ಪ್ರಯೋಜನವಾಗಿ ಪ್ರಯೋಜನ ಅಂತಲಾರು ಹೇಳಿ, ವಿಷಯ ಅಂತಲಾರು ಹೇಳಿ ಅದನ್ನು ತಿಳಿಸಿಕೊಡಲು ಮತ್ತು ತಿಳಿದುಕೊಳ್ಳಲು ಹೇಳಿಕೊಡ್ತಾ ಇವೆ. ಅದೇ ಇಲ್ಲಿ ಹೇಳ್ತಾರ ವಿಚಾರ. ತಸ್ಮಾದ್ ಯುಕ್ತ ಸ್ವಪ್ನೆ ಆತ್ಮನಃ ಸ್ವಯಂ ಜ್ಯೋತಿಷ್ವ ಉಪಪತ್ತಿ ವಕ್ತುಂ. ಆದ್ದರಿಂದ ಸ್ವಪ್ನದಲ್ಲಿ ಆತ್ಮನು ಸ್ವಯಂ ಜ್ಯೋತಿಯಾಗಿದ್ದಾನೆ ಅಂತ ತೋರಿಸಿಕೊಡುವುದು, ಹೊಂದಿಸುವುದನ್ನು ಹೇಳ್ತಾ ಇದೆಯಲ್ಲ, ಅದು ಕರೆಕ್ಟ್ ಆಗಿದೆ. ಆ ಉಪಪತ್ತಿ, ಆ ನ್ಯಾಯ ಅನ್ನೋದೇನಿದೆ ಅದು ಕರೆಕ್ಟ್ ಆಗಿದೆ. ಆತ್ಮನೊಬ್ಬನೇ ಅರಿವಿನ ಸ್ವರೂಪನಾಗಿದ್ದಾನೆ ಅಂತ ಹೇಳೋದಕ್ಕೆ ಮನಸ್ಸೊಂದೇ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿ ನಿಜವಾಗಿ ಹೇಳೋದಾದ್ರೆ ಮನಸ್ಸು ವಿಷಯಾಕಾರದಲ್ಲಿ ತೋರ್ಕೊಂಡ್ಬಿಟ್ಟಿದೆ, ಆತ್ಮ ಅದನ್ನು ನೋಡ್ತಾ ಇದ್ದಾನೆ. ಈಗಲೂ ಹಾಗೆ ಆಗ್ತಾ ಇರೋದು ತಿಳ್ಸಕ್ಕದು, ಅಲ್ಲಿಗೆ ಓಡೋಗ್ತಾ ಇರೋದು. ನಾವು ಲೋಕದಲ್ಲೂ ಅಷ್ಟೇ ನೋಡು, ಅವ್ರ ಮನೆಯಲ್ಲೂ ಹಾಗಾಗಿದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೂ ಹಾಗೆ ಆಗಬೇಕು. ನೋಡು, ಪಕ್ಕದ ಮನೆ ಹುಡುಗ ಬೆಳಗ್ಗೆ 4 ಗಂಟೆಗೆ ಎದ್ದು ಓದಿ ರ್ಯಾಂಕ್ ತಗೊಂಡಿದ್ದ ಅನ್ಕೊಂಡು ಒಂದು ಮಗು ಹೇಳಕ್ಕೆ ಅವ್ನ ಪಾಡದವನ ಆಗಿರ್ಲಿ, ಅವ್ನ ರ್ಯಾಂಕ್ ತಗೊಳ್ಳಿ ಅಂತ ಹೇಳಕ್ಕ, ನೀನು ಹಾಗೆ ಆಗು ಅಂತ. ಅಲ್ಲಿ ಹಾಗೆ ಉಪದೇಶದಲ್ಲಿ ತಾತ್ಪರ್ಯ ಇರಲ್ವಾ? ಅವ್ರ ಮನೆಯವ್ನು ಓದ್ಕೊಂಡ್ರು ಓದ್ಕೊಳ್ಳಿ, ನನಗೇನು ಅಂದರೆ ಉಪದೇಶದಲ್ಲಿ ತಾತ್ಪರ್ಯತೆ ಇರಬೇಕು. ಹಾಗೆ ಇಲ್ಲೂ ಆತ್ಮನು ಕನಸಿನಲ್ಲಿ ಸ್ವಯಂ ಜ್ಯೋತಿ ಆಗಿದ್ದಾನೆ. ಅವನು ಹೇಗೆ ಸ್ವಯಂ ಜ್ಯೋತಿ ಆಗಿದ್ದಾನಲ್ಲಿ ನೋಡು, ಆತ್ಮನಿಗಿಂತ ಅಲ್ಲಿ ಅರಿಯುವಂಥವನು ಬೇರೆ ಏನೂ ಇಲ್ಲ. ಇಡೀ ಕನಸನ್ನು ಅರಿತವನು ಯಾರಪ್ಪ? ನಾನೇ. ಆ ವಿಷಯಾಕಾರದಲ್ಲಿ ತೋರ್ಕೊಂಡಿದ್ಯಾವುದು? ಮನಸ್ಸು. ಮನೋದೃಶ್ಯಂ ಇದಂ ದ್ವೈತಂ. ಮನಸ್ಸೋ ಹ್ಯಮನೀಭಾವೇ ದ್ವೈತಂ ನೈವೋಪಲಭ್ಯತೆ. ಮನೋದೃಶ್ಯಮಿದಂ ದ್ವೈತಂ ಅಲ್ಲ. ಅಲ್ಲಿ ದೃಶ್ಯವೆಲ್ಲವೂ ಮನಸ್ಸೇ ಆಗಿದೆ, ಆತ್ಮನು ಅದನ್ನ ನೋಡ್ತಾ ಇದ್ದಾನೆ ಅಂತ. ಆತ್ಮನು ನೋಡ್ತಾ ಇದ್ದಾನೆ ಅಂದ್ರೆ ಮನಸ್ಸು ಅಂತ ಒಂದಿದೆ, ದೃಶ್ಯ ಆತ್ಮ ಅಂತ ಒಂದಿದ್ದಾನೆ ಅಂತ ಆಗಲ್ಲ. ಯಾಕೆ? ಅದಕ್ಕೆ ಸುಷುಪ್ತಿಯಲ್ಲಿ ಆ
ಆತ್ಮನು ಅದು ನೋಡದೇ ಇದ್ರೆ ಅಥವಾ ಮನಸ್ಸು ಅನ್ನೋದು ಅಡಗೋದ್ರೆ ಅದ್ವೈತವೇ ಇರಲ್ಲ. ಸುಷುಪ್ತಿಯಲ್ಲಿ ಆತ್ಮ ಮತ್ತೆ ಮನಸ್ಸು ಅಂತ ಎರಡು ತೋರ್ತಾ ಇಲ್ಲ. ಮನಸ್ಸು ಆತ್ಮಸ್ವರೂಪದಲ್ಲಿ ಒಂದಾಗಿ ಹೋಗಿದೆ. ಆದ್ದರಿಂದ ದ್ವೈತ ಇಲ್ಲವೇ ಇಲ್ಲ. ಕನಸಿನಲ್ಲಿ ಮನಸ್ಸು ಇಡೀ ದ್ವೈತ ರೂಪವನ್ನು ಹೊಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ನಾವು ಮಾತಾಡುವಾಗಲೂ ಕನಸು ಅಂದ್ರೆ ನಮ್ಮ ಮನಸ್ಸಿನ ಭ್ರಾಂತಿ ಕಂಡ್ರಿ, ಅವೆಲ್ಲ ಅಲ್ಲಿ ಏನಿದೆ ಅಂದ್ರೆ ಹೇಳ್ತೀವಿಲ್ವೋ. ಅಂದ್ರೆ ಕನಸಿನಲ್ಲಿ ಏನೇನು ತೋರಿಕೆ ಬಂತೋ ಅದೆಲ್ಲ ಮನಸ್ಸು, ಅದನ್ನ ನೋಡ್ತಾ ಇರೋ ನಾನೊಬ್ಬ, ಆ ಸ್ಪಷ್ಟತೆ ಇದೆ. ಅದನ್ನ ಇಟ್ಕೊಂಡು ಈಗಲೂ ಕೂಡ ಇಲ್ಲಿ ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾಗಿ ಏನು ತೋರ್ತಾ ಇದೆ ಇದೆಲ್ಲವೂ ಮನಸ್ಸೇ. ಕೇವಲ ನಾನು ಯಾವಾಗಲೂ ಚಿನ್ಮಾತ್ರ ಸ್ವರೂಪನೇ, ನನ್ನಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ ಅಂತ. ಆ ಮನಸ್ಸು ಸ್ವತಂತ್ರವಾಗಿರುತ್ತೋ ಅಂದ್ರೆ ಇರಲ್ಲ. ಮನಸ್ಸು ಸ್ವತಂತ್ರವಾಗಿದ್ದು ಕೆಲಸ ಮಾಡೋದಾಗಿದ್ರೆ ಈಗಲೂ ಕನಸಿನ ಅವಸ್ಥೆ ಇರುತ್ತೆ ಅಂತ ಒಪ್ಕೋಬೇಕಾಗತ್ತೆ. ನಾವು ಒಪ್ಕೊಳ್ತೀವಾ? ಇಲ್ಲ. ನಾನು ಅದನ್ನ ಅರಿಯುವಾಗ ಮಾತ್ರ ಅದಿರುತ್ತೆ, ಇಲ್ಲ ಅಂದ್ರೆ ಇರೋದೇ ಇಲ್ಲ ಅಂತ ಅರ್ಥ. ಅದರಿಂದ ಸ್ವಪ್ನದಲ್ಲಿ ಆತ್ಮನು ಸ್ವಯಂ ಜ್ಯೋತಿಯಾಗಿದ್ದಾನೆ ಅಂತ ಏನು ಹೇಳ್ತಾ ಇದೆ, ಆ ಉಪಪತ್ತಿ ಅದು ನ್ಯಾಯ ಅನ್ನೋದು ಹೊಂದುತ್ತೆ. ಶ್ರುತೇಹೇ ಯಥಾರ್ಥ ತತ್ವ ಪ್ರಕಾಶಕತ್ವ. ಶ್ರುತಿಯು ಇದ್ದಂತಹ ವಿಷಯವನ್ನ ತೋರಿಸಿಕೊಡುತ್ತದೆ ಅನ್ನೋದು ಹೊಂದದು ಯುಕ್ತವಾಗಿದೆ. ಶ್ರುತಿಗೆ ಇಲ್ಲದೇ ಇರೋ ವಿಚಾರವನ್ನೆಲ್ಲ ಹೇಳಕ್ ಹೋಗಲ್ಲ. ಶ್ರುತಿ ಏನು ವೇದ, ಶ್ರುತಿ ಅಂದ್ರೆ ವೇದ, ವೇದವು ಏನು ಹೇಳ್ತಾ ಇದೆಯೋ ಅದು ಇರುವಂತಹ ವಿಚಾರವನ್ನು ಹೇಳ್ಕೊಡುತ್ತೆ ಹೊರತು ಇಲ್ಲದೇ ಇರೋದನ್ನೆಲ್ಲ ಕಲ್ಪನೆ ಮಾಡಿ 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 ಹೇಳ್ಕೊಡಲ್ಲ. ನಮ್ಗೆ ಇಷ್ಟವಾದ ವಿಚಾರಗಳೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಶ್ರುತಿಗೆ ಹಿತವಾದ ವಿಚಾರ ಹೇಳ್ಕೊಡ್ಬೇಕು. ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋದು ಇಷ್ಟವಾಗಬಹುದು, ಆದರೆ ಅಮ್ಮ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳ್ಕೊಡ್ಬೇಕು. ಹುಷಾರ್ ತಪ್ಪಿದಾಗ ಮಗುಗೆ ಔಷಧಿ ಕುಡಿಯೋದು ಇಷ್ಟ ಆಗದೆ ಇರ್ಬೋದು. ಮೊನ್ನೆ ನಮ್ಮ ತಂಗಿ ಮಗು ಊರಿಗೆ ಬಂದಿತ್ತು, ಅವಳಿಗೇನೋ ಜ್ವರ ಬಂತು, ವಾಂತಿ ಎಲ್ಲ ಮಾಡ್ಕೊಳ್ತು, ಹುಷಾರ್ ತಪ್ಪಿತ್ತು. ಅವ್ರ ತಾಯಿ ನಮ್ಮ ತಂಗಿ ಅದಕ್ಕೆ ಔಷಧಿ ಕುಡ್ಸೋಕೆ ಹೋದ್ರೆ, ಅಮ್ಮ ಅದು ಕುಡಿಯೋಕೆ ಕಷ್ಟ ಆಗುತ್ತೆ, ನೀನೇ ಕುಡಿದ್ಬಿಡು. ನೀ ಅಮ್ಮ ಕುಡಿದ್ರೆ ಹುಷಾರಾಗತ್ತಾ? ಆದರೆ ಮಾಲಗಿಸ್ಕೊಂಡು ಹಾಕ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಇಷ್ಟವಾದನ್ನೆಲ್ಲ ಹೇಳಬೇಕಾಗಿಲ್ಲ. ನೀನು ಹುಷಾರು ತಪ್ಪಾಗ್ಲೋ ಅದಕ್ಕೆ ಇಷ್ಟವಾಗತ್ತೆ ಅಂತ ಹೇಳಿ ಚಾಕ್ಲೇಟ್ ತಿನ್ನು ಚಿನ್ನ, ಇನ್ನೊಂದು ತಿನ್ನು, ಐಸ್ ಕ್ರೀಮ್ ತಿನ್ನು ಅಂದ್ರೆ ತಿನ್ಸಕ್ಕಾಗತ್ತಾ? ನಮಗೆ ಇರುವಂತಹ ವಿಚಾರವನ್ನು ತಿಳಿಸಿಕೊಟ್ಟು ನಮ್ಮನ್ನ ಬಂಧನದಿಂದ ಬಿಡಿಸ್ಬೇಕೇ ಹೊರತು ನಮಗೆ ಪ್ರಿಯವಾದ ವಿಚಾರವನ್ನೆಲ್ಲ ಹೇಳ್ಕೊಟ್ಟು ಇಲ್ಲದೇ ಇರೋದನ್ನೆಲ್ಲ ಹೇಳ್ಕೊಟ್ಟು ನಮ್ಮನ್ನು ಬಂಧನದಿಂದ ಬಿಡಿಸಕ್ಕಾಗಲ್ಲ. ಬಂಧನದಿಂದ ಬಿಡಿಸ್ಬೇಕು ಅಂದ್ರೆ ನಮ್ಮ ಈ ಲೌಕಿಕ ಬುದ್ಧಿಗೆ ಇಷ್ಟವೋ ಇಷ್ಟ ಅಲ್ವೋ ನೋಡಬಾರ್ದು, ಇರೋಂಥ ವಿಚಾರ ಹೇಳ್ಕೊಡ್ಬೇಕು. ಅದರಿಂದ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರೆ ಚೆನ್ನಾಗಿ, ನೀನು ಮಾಡೋದಲ್ಲ, ಅಲ್ಲಿ ಇರೋದು ಹೇಳು. ನಿನಗೆ ಇಷ್ಟವಾದಾಗ ನೀನು ಕಲ್ಪನೆ ಮಾಡ್ತೀಯಪ್ಪ ಅಲ್ವಾ? ಹಾಗೆ ಮಾಡಬಾರ್ದು. ಇಲ್ಲ, ಎಲ್ಲ ವೇದಾಂತಗಳಲ್ಲೂ ಆತ್ಮನೊಬ್ಬನನ್ನೇ ವಿಷಯ ಮಾಡಿಕೊಂಡು ತಿಳಿಸ್ತಾ ಇರೋದು. ಆತ್ಮನೊಬ್ಬನನ್ನೇ ವಿಷಯ ಮಾಡಿಕೊಂಡು ಅಂದ್ರೇನು? ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋದೇ ವಿಷಯ. ಅಲ್ಲಿ ಆತ್ಮನನ್ನ ವಿಷಯ ಮಾಡಿಕೊಂಡು ತಿಳಿಸ್ತಾ ಇದೆ ಅಂತಲ್ಲ. ಆತ್ಮ ಅಂತೊಂದು ಅವನನ್ನ ವಿಷಯ ಮಾಡಿಕೊಂಡಿದೆ ಶ್ರುತಿ, ಆತ್ಮನು ವಿಷಯನಾದ, ಇದು ವಿಷಯ ಆಯಿತು, ಹಾಗೆಲ್ಲ ಅಲ್ಲ. ಆತ್ಮನಿಗಿಂತ ಬೇರೆ ಏನೂ ಇಲ್ಲವೇ ಇಲ್ಲ ಅನ್ನೋದೇ ಅಲ್ಲಿ ವಿಷಯ. ಹಾಗೆ ವಿಷಯ ಅರ್ಥ ಆಯ್ತಲ್ವಾ? ಇಲ್ಲಾಂದ್ರೆ ಏನಾಗುತ್ತೆ, ಆತ್ಮನು ಒಬ್ಬ ಪರಿಚ್ಛಿನ್ನ ವಸ್ತು ಅಂತ ಆಗುತ್ತೆ. ಆತ್ಮನು ಪರಿಚ್ಛಿನ್ನನಲ್ಲ, ಆತ್ಮನೊಬ್ಬನೇ ಅರಿವಿನ ಸ್ವರೂಪ ಅಂತ. ಈಗ ಅದನ್ನು ಹೇಳುತ್ತಿರುವ ಶ್ರುತಿ ನನ್ನಲ್ಲೂ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾ ಇದೆ ಬೃಹದಾರಣ್ಯಕದಲ್ಲಿ. ಅದಕ್ಕೇನೆ ವೇದಾದಿಗಳು ಕೂಡ ಆತ್ಮನಿಗಿಂತ ಬೇರೆ ಇಲ್ಲ ಅಂತ ವೇದವೇ ಹೇಳ್ಕೊಡುತ್ತೆ. ಅತ್ರ ವೇದ ಅವೇದ ಭವಂತಿ ಅಂತ ಹೇಳ್ತಾ, ವೇದದ ತಿಳುವಳಿಕೆ ಆಗ್ಬೋದು, ವೇದಜ್ಞಾನ ಆಗ್ಬೋದು, ಯಾವುದೂ ಕೂಡ ಆತ್ಮನಿಗಿಂತ ಬೇರೆ ಜ್ಞಾನ ಅಲ್ಲ. ಅದು ಆತ್ಮನೊಬ್ಬನೇ ಅರಿವಿನ ಸ್ವರೂಪ. ಅವನ ಜ್ಞಾನವೇ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಪ್ರಕಾರವಾಗಿ ತೋರ್ಕೋತಾ ಇದೆ. ಎಲ್ಲೆಲ್ಲಿ ಯಾವ ಯಾವ ಜ್ಞಾನ ತೋರ್ಕೊಂಡ್ರು, ಎಲ್ಲಿ ಆನಂದ ಅನ್ನೋ ತೋರ್ಕೊಂಡ್ರು, ಎಲ್ಲಿ ಇರುವಿಕೆ ತೋರ್ಕೊಂಡ್ರು ಅದು ಆತ್ಮನೇ. ಹಾಗೆ ಅರ್ಥ ಮಾಡ್ಕೋಬೇಕೇ ಹೊರತು ಶ್ರುತಿಯು ಯಥಾರ್ಥತ್ವ ಅಂದರೆ ಇದ್ದಂತಹ ವಿಷಯವನ್ನ ತಿಳಿಸ್ಕೊಡ್ಬೇಕಾಗಿದೆಯೇ ಹೊರತು ನಮಗೆ ಬೇಕಾಗಿರೋ ವಿಷಯವನ್ನೆಲ್ಲ ತಿಳಿಸ್ಕೊಡ್ಬಾರ್ದು. ಹಾಗೆ ತಿಳಿಸ್ಕೊಡ್ರೆ ನಮ್ಮ ಉದ್ಧಾರ ಆಗೋದು ಇಲ್ಲ. 3ನೇ ಟಿಪ್ಪಣಿ, ವಸ್ತು ಸ್ವರೂಪವು ಬೇರೆ ಬೇರೆಯಾಗಿರುವುದು ಅಸಂಭವವಾದ್ದರಿಂದ ಒಂದೊಂದು ಶ್ರುತಿಯಲ್ಲಿ ಒಂದೊಂದು ಬಗೆಯಾಗಿ ಅದನ್ನು ಹೇಳಿದೆ ಎಂದರೆ ಶ್ರುತಿಯೇ ಪ್ರಮಾಣವಾಗುತ್ತದೆ.
ಈ ಶ್ರುತಿಲಿ ಈ ಥರ ಹೇಳ್ತಾ ಇದೆ, ಆ ಶ್ರುತಿಲಿ ಆ ಥರ ಹೇಳ್ತಾ ಇದೆ. ಅದು ಮನುಷ್ಯ ಬರೆದಿರೋದ್ರಲ್ಲಿ ಬರೀಬಹುದು. ಆ ಥರ ಮನುಷ್ಯನ ಬುದ್ಧಿಶಕ್ತಿಯಿಂದ ಅವನು ಕಲ್ಪನೆ ಮಾಡಿ ಬರೆದಿರುವಂತಹ ಗ್ರಂಥಗಳಲ್ಲಿ ಅವನು ಬೇಕಿದ್ರು ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಹೇಳಬಹುದು. ಆದರೆ ಶ್ರುತಿಯು ಪರಮಾತ್ಮನ ಉಸಿರು ಅಂತ ಶ್ರುತಿಯೇ ಹೇಳ್ಕೊತಾ ಇದೆ. ಅಂದರೆ ನಾನು ಯಾವತ್ತೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅಂತ. ಈಗ ನಾನು ಮತ್ತೆ ನನ್ನ ಉಸಿರು ಅಂತ ಎರಡಿರುತ್ತಾ? ಇಲ್ಲ. ಹಾಗೆ ಪರಮಾತ್ಮನ ಉಸಿರು ವೇದ ಅಂತ ಶ್ರುತಿಯೇ ಹೇಳ್ಕೊತಾ ಇರೋದ್ರಿಂದ ಶ್ರುತಿಯ ಅಭಿಪ್ರಾಯದಲ್ಲೇ, ವೇದದ ಅಭಿಪ್ರಾಯದಲ್ಲೇ ನಾನು ಯಾವತ್ತೂ ಪರಮಾತ್ಮನಿಂದ ಬೇರೆಯಾಗಿಲ್ಲಪ್ಪ. ಈ ತಿಳುವಳಿಕೆಗಳು ವೇದದಲ್ಲಿ ಏನಿದೆಯೋ ಅದೆಲ್ಲವೂ ಪರಮಾತ್ಮನ ತಿಳುವಳಿಕೆನೇ. ಅದು ಪರಮಾತ್ಮ ಅಂತ ಷಷ್ಠಿ ಸಂಬಂಧ ಹೇಳಿ ಎರಡಲ್ಲ ಅಲ್ಲೋ. ಪರಮಾತ್ಮ ಅಂತ ಒಬ್ಬ, ಅವನ ತಿಳುವಳಿಕೆಯಿಂದ ಒಂದು ಎರಡಿಲ್ಲ. ತಿಳುವಳಿಕೆಯ ರೂಪವನ್ನೇ ನಾವು ಪರಮಾತ್ಮ ಅಂತ ಇರೋದು, ಅರಿವಿನ ಸ್ವರೂಪ ಅವನು. ಅದರಿಂದ ಆ ಇದು ಎಂಥದ್ದು ಒಂದೊಂದು ಶ್ರುತಿಯಲ್ಲಿ ಒಂದೊಂದು ಬಗೆಯಾಗಿ ಹೇಳ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ ಎಂಬ ವಾಕ್ಯದ ವಿವರಣೆಯನ್ನು ನೋಡಿ. ಸೂತ್ರ ಭಾಷ್ಯದಲ್ಲಿ ಆ ವಿಚಾರ ಎಲ್ಲ ತಗೊಂಡಿದ್ದಾರೆ. ಅದನ್ನು ಸೂತ್ರ ಭಾಷ್ಯದಲ್ಲಿ ಬಂದಾಗ ಹೇಳಿದೆ. ಏವಂತರ್ಹಿ ಶೃಣು ಶ್ರುತ್ಯರ್ಥಂ ಹಿತ್ವಾ ಸರ್ವಂ ಅಭಿಮಾನಂ. ಹೀಗಾಗಲಾಗಿ ಅಂದ್ರೆ ಶ್ರುತಿಯು ಇದ್ದಂತಹ ವಿಚಾರವನ್ನು ಮಾತ್ರ ತಿಳಿಸ್ಕೊಡುತ್ತೆ ಅಂತ ತೀರ್ಮಾನವಾದ ಮೇಲೆ ಶ್ರುತ್ಯರ್ಥ ಏನು ಅಂತ ಹೇಳ್ತೀನಿ ಕೇಳು. ಶ್ರುತಿ ಏನಕ್ಕೋಸ್ಕರವಾಗಿ ಈ ವಿಚಾರವನ್ನು ತೆಗೆದಿದೆ? ಅತ್ರ ಏಷಃ ದೇವಃ ಸ್ವಪ್ನಾಂ ಪಶ್ಯತಿ ಅಂತ ವಿಚಾರಕ್ಕೆ ತಾನೇ ಬರ್ತಾ ಇರೋದು. ಇಲ್ಲಿ ಈ ಮನಸ್ಸೆಂಬ ದೇವನು ಈ ಸ್ವಪ್ನವನ್ನ ನೋಡುತ್ತಿರುತ್ತಾನೆ ಅಂತ ಹೇಳಿದ್ದು. ಮನಸ್ಸು ನೋಡ್ತಾ ಇರ್ತಾನೆ ಅಂತ ಇಲ್ಲಿ ಹೇಳೋದು, ಬೃಹದಾರಣ್ಯಕದಲ್ಲಿ ಆತ್ಮನೊಬ್ಬನೇ ನೋಡ್ತಾ ಇರ್ತಾನೆ ಅಂತ ಹೇಳೋದು, ಎರಡು ಹೊಂದಲ್ವಲ್ಲ ಅಂತ ವಿಚಾರ ಬಂದಿದ್ದು. ಸ್ವಯಂ ಜ್ಯೋತಿ ವಿಚಾರ ಬರ್ತಾ ಇರೋದೇನೆ ಇಲ್ಲಿ ಮನಸ್ಸು ನೋಡ್ತಾ ಇರ್ತಾನೆ ಅಂತ ಹೇಳಿದಿರಿ, ಅಲ್ಲಿ ಆತ್ಮನು ನೋಡ್ತಾ ಇರ್ತಾನೆ ಅಂತ ಹೇಳಿದ್ರಿ, ಹೊಂದಲ್ವಲ್ಲ ಅಂತ ಬಂದಿರೋದು. ಅದಕ್ಕೆ ಹೇಳ್ತೀವಿ ಕೇಳು. ಮೊದಲು ಅಭಿಮಾನವನ್ನು ಬಿಟ್ಟು ಕೇಳು. ಸರ್ವಂ ಅಭಿಮಾನಂ ಹಿತ್ವ. ಆ ಅಭಿಮಾನ, ದುರಭಿಮಾನ, ನನಗೇನೋ ಗೊತ್ತಿದೆಯಲ್ಲ ಅಂದ್ರೆ ನಾವು ಲೌಕಿಕವಾಗಿ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ಬಿಟ್ಟಿರ್ತೀವಿ. ಆ ತಿಳ್ಕೊಂಡಿದ್ದು ಉಳಿಸ್ಕೊಂಡಿರ್ತೀವಿ. ಮನುಷ್ಯನ ಸ್ವಭಾವವೇ ತಾನು ಏನು ತಿಳ್ಕೊಂಡಿದ್ದ ಅನ್ನೋದು ಉಳಿಸ್ಕೊಳ್ಳೋದು. ಆ ಉಳಿಸ್ಕೊಂಡ್ಬಿಟ್ಟು ಇದಕ್ಕೆ ಹೊಂದುತ್ತಾ ಇಲ್ವಲ್ಲ ಅದು, ನೀನ್ ಯಾವುದನ್ನು ಇಟ್ಕೊಂಡು ಅದಕ್ಕೆ ಹೊಂದುತ್ತಾ ಇಲ್ವಲ್ಲ ಅಂದ್ರೆ ಆ ರೀತಿಯಾಗಿ ಉತ್ತರ ಹೇಳಕ್ಕಾಗತ್ತಾ? ಇರೋ ವಿಷಯ ಹೇಳ್ಬೇಕು. ಅದಕ್ಕೆ ಮನುಷ್ಯ ನೋಡಿ, ಲೌಕಿಕ ವಿಚಾರಗಳ ಅರ್ಥವಾಗಬೇಕು ಅಂದ್ರೇನೆ ಎಷ್ಟೋ ಅಭಿಮಾನ ಬಿಟ್ಟಿರ್ಬೇಕು ಮನುಷ್ಯ. ಇನ್ನು ಈ ವಿಚಾರ, ಆತ್ಮ ವಿಚಾರ, ತತ್ವ ವಿಚಾರ ಅರ್ಥ ಮಾಡಬೇಕು ಅಂದ್ರೆ ಎಲ್ಲ ಅಭಿಮಾನವನ್ನು ಬಿಡಬೇಕು. ನಾನು ಅನ್ನೋದು ಅಡಗೋಗ್ಬೇಕು. ವೇದ ಏನ್ ಹೇಳ್ತಾ ಇದೆ ಹೌದು, ಎಷ್ಟು ಸ್ಪಷ್ಟತೆ ಇರಬೇಕು ಅಂದ್ರೆ ಕಣ್ಣು ನೋಡ್ತಾ ಇದೆ, ಕಾಣಿಸ್ತಾ ಇದೆ ಕಣ್ಣಿಗೆ. ನಾವು ಪ್ರಶ್ನೆ ಮಾಡ್ತಾ ಇದೀವ, ಕಣ್ಣು ಕಾಣಿಸ್ತಾ ಇರೋದು ಸರಿನಾ ತಪ್ಪಾ? ಕಣ್ಣು ನಿಜವಾಗ್ಲೂ ನೋಡಕ್ ಆಗತ್ತಾ? ಇದು ಚರ್ಮದ ಒಂದು ಭಾಗವೇ ಆದ ಮೇಲೆ, ಅನ್ನದಿಂದ ಬೆಳೆದ ಮೇಲೆ ಇದು ಹೇಗೆ ನೋಡ್ಬಿಡುತ್ತೆ ಇನ್ನೊಂದನ್ನ? ಇದಕ್ಕೆ ಗ್ಲಾಸ್ ಇಟ್ಟಿದ? ಇವೆಲ್ಲ ಚರ್ಚೆ ಮಾಡ್ತಾ ಇದೀವ? ಇಲ್ಲ, ನೋಡ್ತಾ ಇದೀವ ಅಷ್ಟೇ. ಒಂದು ಚೂರು ಅದ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ, ಅಂದ್ರೆ ಪ್ರಶ್ನೆನೇ ಹೇಳಲ್ಲ. ಹೇಗೋ ಹಾಗೆ ವೇದ ಅನ್ನೋದು ನಮಗೆ ಕಣ್ಣಿನ ರೂಪದಲ್ಲಿ, ಒಂದು ಇಂದ್ರಿಯ ರೂಪದಲ್ಲಿ ಒಂದು ಕೂತ್ಕೊಂಡ್ಬಿಡ್ಬೇಕು. ಅದಕ್ಕೆ ಪ್ರಮಾಣ ಅಂತ ಹೇಳ್ತಾ ಇರೋದು ಅವರು. ವೇದವನ್ನ ಪ್ರಮಾಣ ಅಂತಾರೆ, ಇವುಗಳನ್ನು ಪ್ರಮಾಣ ಅಂತ ಹೇಳ್ತಾರೆ. ಪ್ರಮಾಣ ಅಂದ್ರೇನು? ಅರಿವಿಗೆ ಸಾಧನ ಅಂತ. ಸಾಧನಂ ಪ್ರಮಾಣಂ ಅಂತ. ಅರಿವಿಗೆ ಸಾಧನವಾದದ್ದಕ್ಕೆ ಇನ್ಸ್ಟ್ರೂಮೆಂಟ್ ಆಗಿರೋದಕ್ಕೆ ನಾವು ಪ್ರಮಾಣ ಅಂತ ಹೇಳ್ತೀವಿ. ಹಾಗೆ ವೇದವನ್ನು ಪ್ರಮಾಣ ಅಂತ ಹೇಳ್ತಾ ಇರೋದು ಎಲ್ಲ ಋಷಿಗಳು ಕೂಡ. ಅಂದ್ರೇನು? ವೇದವು ಅರಿವಿಗೆ ಸಾಧನವಾಗಿ. ವೇದವೆಂಬ ಕನ್ನಡಕ ಹಾಕೋ, ನೀನು ಕಣ್ಣು ಹಾಕೋ, ನೋಡು. ಈಗ ನೀನು ಪರಮಾತ್ಮನ ಬಿಟ್ಟು ಬೇರೆ ಏನೂ ಕಾಣೋದೇ ಇಲ್ಲ. ಆದರೆ ಅದನ್ನು ಹಾಕ್ಕೊಳಕ್ ಬರದೇ ಇರುವಾಗ ವೇದ ಅನ್ನೋದನ್ನು ಹೊರಗಡೆ ಇಟ್ಟು, ನನ್ನ ತಿಳುವಳಿಕೆ ಎಷ್ಟೋ ಇದೆಯಲ್ಲ, ಲೌಕಿಕವಾದ ಒಂದಷ್ಟು ತಿಳುವಳಿಕೆ, ಅದನ್ನ ಇಟ್ಕೊಂಡು ಇದಕ್ಕೆ ಈ ವೇದವಾಕ್ಯ ಹೊಂದುತ್ತಾ ಹೊಂದಲ್ವಾ? ಅದರಿಂದ ಈಗಿನ ಕಾಲದಲ್ಲಿ ತುಂಬಾ ಜನ ಇವತ್ತಿನ ಸೈನ್ಸಿಗೆ ಹೊಂದಿಸಿ ಹೇಳ್ಬೇಕಂಡ್ರಿ ನೀವು ವೇದ ಅಂತ ಅಂತಾರೆ. ಸೈನ್ಸ್ ಮೊದಲು ಇದಕ್ಕೆ ಹೊಂದ್ಕೊಳಕ್ ಕಲೀಲಿ ಸ್ವಲ್ಪ. ಇವತ್ತಿನ ಸೈನ್ಸ್ ಅಂತ ಏನಿದೆ ಅದು ಈ ವೇದಾಂತ ವಿಚಾರಕ್ಕೆ ಹೊಂದ್ಕೊಳ್ಳೋದನ್ನ ಅದು ಕಲೀಲಿ. ಇವತ್ತಿನ ಸೈನ್ಸಿಗೆ ಹೊಂದಿಸ್ಬಿಟ್ಟು ಹೇಳಬೇಕು ಅಂದ್ರೆ ಏನಂತೋ, ಈಗ ಎಲ್ರಿಗೂ ಒಂದಷ್ಟು ಸೈನ್ಸ್ ಜ್ಞಾನ ಕೂತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಹೊಂದಿಸ್ಬೇಕು ನಾವು. ಅದಕ್ಕೆ ಹೊಂದಿಸಿದ್ರೆ ನಿಜವಾದ ವಿಚಾರ ಆಗುತ್ತಾ? ಅದು ಆಗಲ್ಲ. ಸುಳ್ಳೆ ಹೇಳ್ಕೊಡ್ಬೇಕು. ಸುಳ್ಳು ಹೇಳ್ಕೊಡೋದಿಲ್ಲ. ಅದರಿಂದ ಏವಂತರಿ ಹೀಗಾಗಲಾಗಿ ವೇದ ಶ್ರುತಿಯು ಇದ್ದಂತಹ ವಿಚಾರವನ್ನು ತಿಳಿಸಿಕೊಡುತ್ತದೆ. ಆ ಇದ್ದ ವಿಚಾರ ಅಂದ್ರೆ ಆತ್ಮನೇ ಇರುವಂಥವನು, ಆತ್ಮ ವಿಚಾರ ಇರುವಂಥದ್ದು, ಅದನ್ನು ತಿಳಿಸಿಕೊಡುತ್ತದೆ.
ಆಗ ತಿಳಿಸ್ಕೊಟ್ಟಾಗಲೇ ಎಲ್ಲ ಬಂಧನದಿಂದಲೂ ಬಿಡುಗಡೆ ಅಂತ ಆಗಲಾಗಿ ಕೇಳು. ಶ್ರುತ್ಯರ್ಥವನ್ನು ಹೇಳ್ತೀನಿ. ಎಲ್ಲ ಅಭಿಮಾನವನ್ನು ಬಿಟ್ಟು ಕೇಳು. ಅಭಿಮಾನ ಇಟ್ಕೋಬೇಡ. ಅಭಿಮಾನ ಇಟ್ಕೊಂಡ್ರೆ ಶ್ರುತ್ಯರ್ಥ ಏನು ಮಾಡಿದ್ರು ಆಗಲ್ಲ. ಶ್ರುತಿ ಒಳಕ್ಕೆ ಹೋಗಲ್ಲ. ಅದು ಆ ವಾಕ್ಯಕ್ಕೆ ಅರ್ಥವೇ ಆಗಿರಲ್ಲ. ಮನುಷ್ಯ ಪ್ರಿಜುಡೀಸ್ ಅಂತಾರಲ್ಲ, ತಾನು ಏನನ್ನೋ ಇಟ್ಕೊಂಡ್ಬಿಟ್ಟಿರ್ತಾನೆ. ಆ ಪ್ರಿಯಾಕ್ಯುಪೈಡ್ ಮೈಂಡ್, ಅದು ಮನಸ್ಸಿನಲ್ಲಿ ಒಂದಷ್ಟು ತುಂಬ್ಕೊಂಡ್ಬಿಟ್ಟಿದೆ. ಆ ತುಂಬ್ಕೊಂಡಿದ್ದಕ್ಕೆ ತಕ್ಕನಾಗ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಫಿಸಿಕ್ಸ್ ಹೇಳಕ್ ಹೊರಟಿದ್ದಾರೆ, ಇವನು ಲೌಕಿಕವಾಗಿ ಎಷ್ಟೋ ವಿಚಾರಗಳು ತುಂಬ್ಕೊಂಡಿದ್ದಾನೆ. ಹೇಗಿತ್ತೋ ನಮಗೆ ಎಷ್ಟೋ ಜನ ತಿಳುವಳಿಕೆ. ನಮ್ಮ ವೇದದಲ್ಲಿ ಹೇಳಿದೆ ಅಲ್ಲ, ಆದರೆ ವೇದವನ್ನು ಓದದೇ ಇರೋರು ಲೌಕಿಕರು ಎಷ್ಟೋ ಜನ ಹೀಗೆ ತಿಳ್ಕೊಂಡಿದ್ರು ಅಂತ ಇಟ್ಕೊಳ್ಳೋಣ. ಏನು ಅಂತ, ಸೂರ್ಯ ಸುತ್ತಾ ಇದ್ದಾನೆ, ಭೂಮಿ ನಿಂತಿದೆ, ಭೂಮಿಯ ಸುತ್ತ ಸೂರ್ಯ ಸುತ್ತಾ ಇದ್ದಾನೆ ಏನೋ ಒಂದು ತಿಳುವಳಿಕೆ ನಮಗೆಲ್ಲ ಇತ್ತು. ಇದನ್ನ ಇಟ್ಕೊಂಡೇ ನಾನು ಫಿಸಿಕ್ಸ್ ಕೇಳೋಕ್ಕಾಗತ್ತಾ? ಬಿಡಬೇಕು ಆ ಅಭಿಮಾನವನ್ನು. ಫಿಸಿಕ್ಸ್ ಹೇಳುವಾಗ ಭೂಮಿ ಸುತ್ತಾ ಇರೋದು, ಸೂರ್ಯ ಒಂದೇ ಕಡೆ ಇದ್ದಾನೆ, ಸೂರ್ಯನನ್ನು ಭೂಮಿ ಸುತ್ತಾ ಇದೆ ಅಂತ ಹೇಳಿದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಅಭಿಮಾನ ಬಿಡಬೇಕೇ ಹೊರತು ನಾನು ಈ ಅಭಿಮಾನ ಇಟ್ಕೊಂಡೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗೆ ವೇದ ಹೇಳ್ತಾ ಇರೋ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಅಭಿಮಾನ ಅನ್ನೋದು ಮೊದಲು ಬಿಡಬೇಕು. ಶರಣಾಗತಿ ಅನ್ನೋದು ಬರಬೇಕು. ಅಂದರೆ ಯಾವ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೂ ಅದಕ್ಕೆ ನಮ್ಮ ಶರಣಾಗತಿ ಬರಬೇಕು. ಈಗ ಅಪ್ಪ ಅಮ್ಮ ಮಕ್ಕಳಿಗೆ ಏನಾದ್ರು ಒಂದು ಹೇಳಿದರೆ ಅವ್ರು ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಮಗು ಅಷ್ಟರ ಮಟ್ಟಿಗೆ ಅದನ್ನು ಕೇಳೋವಂಥ ಒಂದು ಅಭಿಮಾನ ಬಿಟ್ಕೊಂಡಿರ್ಬೇಕು. ಹೌದು, ಅಪ್ಪ ಹೇಳ್ತಾ ಇರೋದು ನನ್ನ ಒಳ್ಳೆಯದಕ್ಕೆ ಅಂತ ಸ್ವೀಕಾರ ಮಾಡಕ್ಕೆ ಬರ್ಬೇಕು. ಅದಕ್ಕೆ ಅದು ಸ್ವೀಕಾರ ಮಾಡಿದ್ರೆ ಎಲ್ಲ ಒಂದಶ್ವರಿ ಅಂದರೆ ಮುಗಿಯಿತು. ಆ ವಿಚಾರ ಲೌಕಿಕ ವಿಚಾರವೇ ಅರ್ಥವಾಗಲ್ಲ. ಆಮೇಲೆ ಹೇಳ, ನಾಳೆ ಹೇಳ ಎಂಥ ವಿಚಾರ ಗೊತ್ತಾ, ಈ ಭಾಷೆಯಲ್ಲಿ ತುಂಬ ಚೆನ್ನಾಗಿದೆ ವಿಚಾರ. ಇದು ಈ ಕೋಟಿ ವರ್ಷ ಆದರೂ ಅಭಿಮಾನ ಇಟ್ಕೊಂಡ್ರೆ ಅರ್ಥ ಆಗಲ್ಲ ಅಂತ ಹೇಳಿದ್ದಾರೆ. ಅಭಿಮಾನದಿಂದ ಏನೂ ಅರ್ಥ ಆಗಲ್ಲ. 25 ಸಲ ಓದ್ಬೇಕು.